ಆತ್ಮೀಯ ಸ್ಪರ್ಧಾ ಮಿತ್ರರೇ, ಏನಪ್ಪಾ ನೆನ್ನೆ ಹೇಳಿದೆ, ನಾಳೆ ಏನು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ನಾನು ನಿಮ್ಗೆ ಒಂದು ಕಿರು ಮಾಹಿತಿ ಕೊಡ್ತೀನಿ ನಾನ್ ಬರೆದಿರುವ ಪುಸ್ತಕದಲ್ಲಿ ಅಂತ. ನೋಡಿ, ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದ ಬಗ್ಗೆ ನಾನು ಇವತ್ತು ನಿಮ್ಗೆ ಸವಿಸ್ತಾರವಾಗಿ ನಾನ್ ಬರೆದಿರುವ 480 ಪೇಜಲ್ಲಿ ನಿಮ್ಗೆ ಜಸ್ಟ್ ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವಂತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾ ಮಾಡುವ ಎಲ್ಲಾ ವಿಡಿಯೋಸು ನಿಮ್ಗೆ ನಿಮ್ಮ ನೋಟಿಫಿಕೇಶನ್ ಆಗುತ್ತೆ. ಮತ್ತೆ ನಾನು ಕೊಡೋ ಇನ್ಫಾರ್ಮೇಶನ್ ಪ್ರತಿಯೊಂದು ಯೂಸ್ಫುಲ್ ಆಗಿರುತ್ತೆ ಸ್ಪರ್ಧಾರ್ಥಿಗಳಿಗೆ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳೇ, ನೋಡಿ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ತುಂಬಾ ಇದು 2ನೇ ಮುದ್ರಣ, ಏನು ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಇದು ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಎಕ್ಸಾಮ್ಗೂ, ಅಂದ್ರೆ ನಿಮ್ KS ಲೆವೆಲ್ ಇಂದ ಹಿಡಿದು ಅಪ್ ಟು ನಮ್ಮ PC ವರೆಗೂ ಯೂಸ್ ಆಗುತ್ತೆ. ಓಕೆನಾ? ಇದರಲ್ಲಿ ಸವಿಸ್ತಾರವಾಗಿ ಮಾಹಿತಿಯನ್ನ ಕೊಡ್ತಾ ಇದೀನಿ. ಏನಪ್ಪಾ ಈ ಪುಸ್ತಕದ ವಿಶೇಷತೆ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತೀನಿ. ಯಾಕಂದ್ರೆ ಬಿಕಾಸ್ ಸಾಕಷ್ಟು ಮಾರ್ಕೆಟ್ ಅಲ್ಲಿ ಪುಸ್ತಕಗಳಿದಾವೆ. ನೀವು ನನ್ನ ಪುಸ್ತಕ ಕೊಳ್ಳಿ ಅಂತ ನಾನು ಎಲ್ಲೂ ಪ್ರಮೋಷನ್ ಮಾಡ್ತಾ ಇಲ್ಲ. ಆಲ್ರೆಡಿ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬಂದಿದೆ ನನಗೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರತಿಯೊಂದು ಜಿಲ್ಲೆಯಿಂದ ಸ್ಪರ್ಧಾರ್ಥಿಗಳು ಫೋನ್ ಮಾಡ್ತಾ ಇದ್ದಾರೆ, ಸರ್ ತುಂಬಾ ಪುಸ್ತಕ ಚೆನ್ನಾಗಿದೆ, ನಮಗೆ ಟೋಟಲ್ ನನಗೆ ಎಲ್ಲಾ ಪುಸ್ತಕಗಳು ನೀವು ಬರೆದಿರೋ ಪುಸ್ತಕಗಳು ಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? ಆಲ್ಮೋಸ್ಟ್ ಅಲ್ಲೆಲ್ಲ ನಿಮಗೆ ಧಾರವಾಡದ ಎಲ್ಲಾ ಪ್ರತಿಯೊಂದು ಏನು ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ. ಹಾಗೆ ಬೆಂಗಳೂರಿನ ಪ್ರತಿಷ್ಠಿತ ಎಲ್ಲಾ ಪ್ರತಿಯೊಂದು ಪುಸ್ತಕ ಮಳಿಗೆಯಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಂತ ಹೇಳ್ತಾ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ವಿದ್ಯಾರ್ಥಿಗಳಿಗೆ ಬನ್ನಿ ನೋಡೋಣ. ಓಕೆನಾ? ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇದು ನಮ್ಮ ಏನೋ ಒಳಗಡೆ ಇರೋದು. ಇನ್ನು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ 9930092915 ಇದು ನನ್ನ ನಂಬರು. ಮತ್ತೆ ಇನ್ನೊಂದು ನಂಬರ್ ಇದೆ 8722812125. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಬಹುದು. ಅಂದ್ರೆ ಕಾಲ್ ಮಾಡೋಕ್ ಮೊದಲು ಒಂದು ಮೆಸೇಜ್ ಮಾಡಿ. ಬಿಕಾಸ್ ಯಾಕಂದ್ರೆ ನಾನು ಬೇರೆ ವರ್ಕ್ ಇದೆ, ನನಗೆ ನನ್ನದೇ ಆದ ವರ್ಕ್ ಇರುತ್ತೆ. ಆ ಕಾರಣದಿಂದ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಖಂಡಿತವಾಗ್ಲೂ ನಾನು ಫ್ರೀ ಮಾಡ್ಕೊಂಡು ನಿಮ್ ಜೊತೆ ಸಂಭಾಷಣೆ ಮಾಡ್ತೀನಿ. ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರ್ತೀನಿ. ಓಕೆನಾ? ನನಗೇನು ಕಿರೀಟ ಇಲ್ಲ, ನಾನೇನು 5 ಪುಸ್ತಕ ಬರ್ದೆ ಅಂತ. ಬಟ್ ನಾನು ಸ್ಟೂಡೆಂಟ್ ಫ್ರೆಂಡ್ಲಿ ಅಂತ ಹೇಳ್ತಾ ಮುಂದಿನ ಸ್ಲೈಡ್ಗೆ ಹೋಗೋಣ. ನನಗೆ ತುಂಬಾ ಅಂದ್ರೆ ಕನ್ನಡ ಫಿಲಂ ಆಕ್ಟರ್ ಅಲ್ಲಿ ನಾನು ತುಂಬಾ ಲೈಕ್ ಮಾಡ್ತೀನಿ. ಬಿಕಾಸ್ ಯಾಕಂದ್ರೆ ಇವ್ರಿಗೆ ಅರ್ಪಣೆ ಮಾಡಿದೀನಿ ನನ್ನ ಕನ್ನಡ ಪುಸ್ತಕವನ್ನ. ಓಕೆನಾ? ಆ ಕಾರಣದಿಂದ ಪುನೀತ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ, ಆ ಕಾರಣದಿಂದ ಇವರಿಗೆ ಅರ್ಪಣೆ ಮಾಡಿದ್ದೀನಿ. ಮುಂದಿನ ಸ್ಲೈಡ್ ಹೋಗೋಣ. ನಾನು ಹೇಳ್ತಿದ್ದೆ ನಿಮ್ಗೆ, ನನ್ನ ಕನ್ನಡ ಗ್ರಾಮರ್ಗೆ ಮುನ್ನುಡಿ ಬರೆದಿದ್ದರು. ಅಂದ್ರೆ ಕರ್ನಾಟಕದ ಪ್ರಖ್ಯಾತಿ ಪಡೆದ ಈಗ ರಿಟೈರ್ಡ್ ಆಗಿದ್ದಾರೆ ವೆಂಕಟೇಶಪ್ಪ ಸರ್. ಇವರು ಜೈ ಸಂಸ್ಥೆಯಲ್ಲಿ ಕನ್ನಡ ಲಿಟ್ರೇಚರ್ ಅನ್ನ ಬೋಧನೆ ಮಾಡ್ತಿದ್ರು. ನಾನು IAS ಮತ್ತೆ KS ಗೆ ಕನ್ನಡ ಲಿಟ್ರೇಚರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಓಕೆನಾ? ಆ ಕಾರಣದಿಂದ ಇವರೇ ಮುನ್ನುಡಿ ಬರೆದ್ರು. ಯಾಕಂದ್ರೆ ಇಂಥವರು ನನ್ನ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ನಾನು ಇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸೋದು ಸಾಲದು. ಮುಂದಿನ ಸ್ಲೈಡ್ಗೆ ಹೋಗೋಣ. ನೀವು ಯಾವುದೇ ಒಂದು ಸ್ಪರ್ಧಾರ್ಥಿಗಳೇ, ನೀವು ಯಾವುದೇ ಒಂದು ಪುಸ್ತಕವನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಆ ಪುಸ್ತಕದ ಪರಿವಿಡಿ ಅಥವಾ ಇಂಡೆಕ್ಸ್ ಅನ್ನ ನೋಡ್ಬೇಕಾಗುತ್ತೆ. ಈ ಪುಸ್ತಕದಲ್ಲಿ ಏನೆಲ್ಲ ಕಂಟೆಂಟ್ ಇದೆ, ಯಾವ ಎಲ್ಲ ವಿಷಯಗಳನ್ನ ಅಡಕವಾಗಿದೆ, ಯಾವ ರೀತಿ ಇದೆ, ಮತ್ತೆ ಬೇರೆ ಪುಸ್ತಕಗಳಿಗಿಂತ ಈ ಪುಸ್ತಕ ಹೇಗೆ ವಿಭಿನ್ನ ಅಂತ ನೀವು ಒಂದ್ಸರಿ 10 ನಿಮಿಷ ಕೂತ್ಕೊಂಡು ಮಾಡ್ಬೇಕು. ಅಲ್ಲೇ ಪುಸ್ತಕದಲ್ಲಿ ನಿಮಗೆ ಸಾಕಷ್ಟು ಪುಸ್ತಕಗಳಿರುತ್ತೆ. ಆ ಪುಸ್ತಕಗಳನ್ನೆಲ್ಲ ಒಂದ್ಸರಿ ಕಣ್ಣಾಡಿಸಿ ಯಾವ ಪುಸ್ತಕ ನಿಮಗೆ ವರ್ತ್ ಅನಿಸುತ್ತೋ ಆ ಪುಸ್ತಕವನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನಾನು ಈ ಇಂಡೆಕ್ಸ್ ಅನ್ನ ಹೇಳ್ತೀನಿ. ಈ ನಾನು ಬರೆದಿರುವ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆಯಲ್ಲಿ ಏನೆಲ್ಲ ಇಂಡೆಕ್ಸ್ ಇದೆ, ಯಾವೆಲ್ಲ ಅಂಶಗಳು ಅಡಕವಾಗಿದೆ ಅಂತ ಈ ಇಂಡೆಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಯಾಕಂದ್ರೆ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನ್ ತಯಾರಿ ನಡೆಸ್ತಿದಾರಲ್ಲ ಅವ್ರಿಗೆ ಒಂದು ಒಳ್ಳೆಯ ಪುಸ್ತಕವನ್ನ ಕೊಡ್ಬೇಕಂತ ನನ್ನ ಉದ್ದೇಶ ಆಗಿತ್ತು. ಆ ಕಾರಣದಿಂದ ನಾನು ಈ ಪುಸ್ತಕವನ್ನ ಬರೆದಿದ್ದೀನಿ. ಇಂಡೆಕ್ಸ್ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ನಾನು ಕನ್ನಡ ವರ್ಣಮಾಲೆ ಅಂತ ಮೊದಲನೇ ಚಾಪ್ಟರ್ ಕೊಟ್ಟಿದ್ದೀನಿ. ನಂತರದ ಚಾಪ್ಟರ್ ಬಂದು ನಾಮಪದಗಳು ಮತ್ತು ಕ್ರಿಯಾಪದಗಳು, ಲಿಂಗ, ವಚನ ಮತ್ತು ನಾಮಪದಗಳು ಅಂತ ಚಾಪ್ಟರ್ ಕೊಟ್ಟಿದ್ದೀನಿ. ಅವ್ಯಯಗಳು, ವಿಭಕ್ತಿ ಪ್ರತ್ಯಯಗಳು, ಸಂಧಿಗಳು, ಸಮಾಸಗಳು, ಕೃದಂತ ಮತ್ತು ತದ್ದಿತಾಂತಗಳು, ದ್ವಿರುಕ್ತಿ, ಅನುಕರಣವ್ಯಯ ಮತ್ತೆ ಜೋಡಿ ನುಡಿಗಳು, ತಸ್ತಮ ತದ್ಭವಗಳು, ದೇಶ ಮತ್ತು ಅನ್ಯ ದೇಶೀಯ ಪದಗಳು,
ವಾಕ್ಯಗಳು ಮತ್ತು ಲೇಖನ ಚಿಹ್ನೆಗಳು, ವಿರುದ್ಧಾರ್ಥಕ ಪದಗಳು, ಗಾದೆ ಮಾತುಗಳು, ನುಡಿಗಟ್ಟುಗಳು, ಒಗಟುಗಳು, ಅಲಂಕಾರ, ಛಂದಸ್ಸು. ಮತ್ತೆ ಇನ್ನು ಈ ಪುಸ್ತಕದ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ DSERT ಏನು ಪುಸ್ತಕಗಳಿದೆಯಲ್ಲ ಆ ಪುಸ್ತಕದಲ್ಲಿ ಇರುವಂತಹ ಪದಗಳ ಅರ್ಥವನ್ನ ಮೆನ್ಷನ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ನೋಡಿ, 5ರಿಂದ 10ನೇ ತರಗತಿ DSERT ಪುಸ್ತಕದಲ್ಲಿ ಇರುವ ಶುದ್ಧ ರೂಪಗಳು, ಮೊನ್ನೆ 708 ಪೋಸ್ಟ್ ಇತ್ತಲ್ವಾ, ಅಭಿಷೇಕ್ತ ಅಂತ ಕೇಳಿದ್ದೆ ಗೊತ್ತಾ, ಅಭಿಷೇಕ್ತ ಅಂತ ಕ್ವಶನ್ ಕೇಳಿದ್ರು. ಬಟ್ ಆ ರೀತಿ ಶುದ್ಧ ರೂಪಗಳು ಮತ್ತೆ ಆ ಶುದ್ಧ ರೂಪಗಳನ್ನ ನೋಡೋದಾಗಿದೆ. ಹಾಗೆ ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಈಗ ಫಾರ್ ಎಕ್ಸಾಂಪಲ್ SDA FDA ಮತ್ತೆ ಈಗ ಗ್ರೂಪ್ C ಅಲ್ಲಿ ಕೇಳ್ತಿದ್ದಾರೆ, ಯಾವುದೋ ಒಂದು ಪರ್ಯಾಯ ಪದ ಅಭಿಯಂತರ ಅಂತ ಕೊಟ್ಟಿರ್ತಾನೆ ಅಥವಾ ಇಂಜಿನಿಯರ್ ಅಂತ ಕೊಟ್ಟಿರ್ತಾನೆ, ಇದಕ್ಕೆ ಪರ್ಯಾಯ ಆಡಳಿತ ಪದ ಅಂತ ಏನಾದ್ರು ಕೇಳಿರ್ತಾನೆ. ಆ ಕಾರಣದಿಂದ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳಿರ್ತಾನೆ, ಫಾರ್ ಎಕ್ಸಾಂಪಲ್ ಲೆಕ್ಕಿಗ ಅಂತ ಕೇಳಿರ್ತಾನೆ. ಈ ರೀತಿ ಈ ಪದಗಳ ಪರ್ಯಾಯ ಪದಗಳನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಈ ಹಿಂದೆ ಏನು ಕೇಳಿದಾರಲ್ಲ ಏನು KPSC ಆಗಿರ್ಬೋದು, KA ಆಗಿರ್ಬೋದು, ನಡೆದಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತ ಸುಮಾರು 850 ಪ್ರಶ್ನೆಗಳಿಗಿಂತ ಅಧಿಕವಾಗಿ ಅದು ಇಂಪಾರ್ಟೆಂಟ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಆಕ್ಚುಲಿ. ಮತ್ತೆ ಅದಕ್ಕೆ ಉತ್ತರ ಸಹಿತ ಕೊಟ್ಟಿದೆ, ಬಟ್ ಎಲಾಬರೇಟ್ ಮಾಡ್ಲಿಲ್ಲ. ಬಿಕಾಸ್ ಯಾಕಂದ್ರೆ ಗ್ರಾಮರ್ ಆಲ್ರೆಡಿ 480 ಪೇಜಸ್ ಇದೆ. ಇನ್ನು 850 ಏನು ಕ್ವಶನ್ಗಳಿಗೆ ನಾನು ಉತ್ತರ ಕೊಡ್ತಾ ಹೋದ್ರೆ ನಿಮಗೆ 3000-4000 ಪುಟ ಆಗ್ಬಿಡುತ್ತೆ. ಆ ಕಾರಣದಿಂದ ಇಲ್ಲಿ ಒನ್ ವರ್ಡ್ ಆನ್ಸರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆಗಿರ್ಬೋದು ಸಾಹಿತ್ಯ ಚರಿತ್ರೆ ಮತ್ತು ಕವಿ ಪರಿಚಯ. ಇಲ್ಲಿ ನೋಡಿ ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಪಂಪ ಯುಗ ಇದೆಯಲ್ಲ, ಅದಕ್ಕಿಂತ ಪೂರ್ವ ಯುಗಕ್ಕಿಂತ ಮೊದಲು ಅಲ್ಮಿಡಿ ಶಾಸನಗಳಿಂದ ಹಿಡಿದು ಟಿಲ್ ಡೇಟ್ ಅಂದ್ರೆ ಎಲ್ಲಾ ಕವಿ ಪರಿಚಯ ಕೊಟ್ಟಿದ್ದೀನಿ. ಅದರಲ್ಲಿ ನವ್ಯ ಆಗಿರ್ಬೋದು, ನವೋದಯ ಆಗಿರ್ಬೋದು, ಪ್ರಗತಿಶೀಲ, ದಲಿತ ಬಂಡಾಯ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕವಿಗಳ ಪರಿಚಯನ ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗಿದ್ದೀನಿ. ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ ಅವೆಲ್ಲ. ಹಾಗೆ ಕನ್ನಡದ ಮೊದಲುಗಳನ್ನ ಮೆನ್ಷನ್ ಮಾಡೀನಿ. ಕನ್ನಡದ ಕವಿಗಳು ಮತ್ತು ಕೃತಿಗಳು, ಯಾವ್ಯಾವ ಕವಿಗಳು ಯಾವ್ಯಾವ ಕೃತಿಗಳನ್ನ ಬರೆದಿದ್ದಾರೆ, ಯಾವ ನಾಟಕಗಳನ್ನ ಬರೆದಿದ್ದಾರೆ, ಪ್ರತಿಯೊಂದನ್ನ ನಾನು ಕಥೆಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಪ್ರತಿಯೊಂದನ್ನ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ನಾನು ಈ ಕೊಟ್ಟಿದ್ದೀನಿ. ನಿಮ್ಗೆ ಜಸ್ಟ್ ನಾನು ಒಂದೊಂದು ಟಾಪಿಕ್ ಅಲ್ಲಿ ಒಂದೊಂದು ಏನು ಚಾಪ್ಟರ್ ಮೊದಲ ಪುಟವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದ್ರೆ ನಾನು ಅಷ್ಟು PDF ತಗೊಂಡ್ ಮಾಡಕ್ ಆಗೋದಿಲ್ಲ, ಓಕೆನಾ. ಆ ಕಾರಣದಿಂದ ನಾನು ಒಂದು ಚಾಪ್ಟರ್ ಅಲ್ಲಿ ಮೊದಲನೇ ಪುಟವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಿಮಗೆ ಇದರ ಮಾಹಿತಿ ತಿಳಿಸೋಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ರೀತಿ ಉಗಮ ಆಯಿತು, ಇದನ್ನ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು, ಯಾವ ಇಯರ್ ಮಾಡಿದ್ರು, ಎಷ್ಟು ಏನು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿವೆ, ಎಷ್ಟು ಜನ ಮಹಿಳೆಯ ಅಧ್ಯಕ್ಷರಾಗಿದ್ರು, ಪ್ರತಿಯೊಂದನ್ನು ನಾನು ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಆಗಿರ್ಬೋದು ಕನ್ನಡ ರಾಜ್ಯದಲ್ಲಿ ನೀಡುವ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾವೆಲ್ಲ ಪ್ರಶಸ್ತಿಗಳನ್ನು ನೀಡ್ತಾರೆ, ಎಷ್ಟು ಮೊತ್ತ ನೀಡ್ತಾರೆ, ಇದನ್ನು ಏನನ್ನ ಒಳಗೊಂಡಿರುತ್ತೆ ಅಂತ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಹಾಗೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಮುಖ ವಿಶ್ವವಿದ್ಯಾಲಯಗಳಿದೆಯಲ್ಲ ಅವ ಧ್ಯೇಯ ವಾಕ್ಯಗಳನ್ನು ಸಹ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಹಾಗೆ ಭಾರತೀಯ ಕಾವ್ಯ ಮೀಮಾಂಸೆ ಕೂಡ ಮೆನ್ಷನ್ ಮಾಡಿದೀನಿ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು 30ನೇ ಚಾಪ್ಟರ್ ಇದೆ, ಪೂರಕ ಓದಲ್ಲಿ ಅಂದ್ರೆ FDA ಮತ್ತೆ SDA ಗ್ರೂಪ್ C ಅಲ್ಲಿ ಯಾವೆಲ್ಲ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಜಸ್ಟ್ ಒಂದು 2 ಪೇಜ್ ಹಾಕಿದೀನಿ. ಬಟ್ ಸ್ಟೂಡೆಂಟ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಿದಾರಲ್ಲ ಅವ್ರಿಗೊಂದು ಐಡಿಯಾ ಬರ್ಲಿ, ಐಡಿಯಾಲಜಿ ಇಟ್ಕೊಂಡು ಓದ್ಲಿ ಅಂತ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದೆ, ಇದರಲ್ಲಿ ಗಾದೆ ವಿಸ್ತರಣೆ ಆಗಿರ್ಬೋದು, ಪತ್ರಲೇಖನ ಆದ್ರೆ ಖಾಸಗಿ ಪತ್ರಲೇಖನ ಆಗಿರ್ಬೋದು, ವ್ಯಾವಹಾರಿಕವಾಗಿ ನಾವು ಯಾವ ರೀತಿ ಪತ್ರವನ್ನ ಬರಿಬೇಕು. ಇನ್ನೂ ಒಂದು ವೆರಿ ವೆರಿ ಇಂಪಾರ್ಟೆಂಟ್, PSI ಆಸ್ಪಿರೆಂಟ್ಸ್ ಯಾರೆಲ್ಲ PSIಗೆ ತಯಾರಿ ನಡೆಸ್ತಿದಾರಲ್ಲ ಅವ್ರಿಗೆ ಇನ್ನೂ ಯಾವ ರೀತಿ ಪ್ರಬಂಧ ಬರಿಬೇಕು ಅನ್ನೋದು ಐಡಿಯಾನೇ ಇಲ್ಲ. ಕೆಲವೊಂದು ನಾನು ಸ್ಪರ್ಧಾರ್ಥಿಗಳನ್ನ ನೋಡಿದೀನಿ, ಪ್ರಬಂಧ ಬರೀತಾರೆ ಬಟ್ ಪಾಯಿಂಟ್ ವೈಸ್ ಬರೀತಾರೆ, ಅದು ಏನೋ ಆನ್ಸರ್ ಆಗುತ್ತೆ, ಅದು ಪ್ರಬಂಧ ಅನ್ಸ್ಕೊಳ್ಳೋದಿಲ್ಲ. ಬಿಕಾಸ್ ಇದರಲ್ಲಿ ಸಂಪೂರ್ಣವಾಗಿ ಪ್ರಬಂಧ ಯಾವ ರೀತಿ ರಚನೆ ಮಾಡಬೇಕು, ಪ್ರಬಂಧ ಏನೆಲ್ಲ ಒಳಗೊಂಡಿರ್ಬೇಕು, ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಅದ್ರಲ್ಲಿ ಮೆನ್ಷನ್ ಮಾಡಿದೀನಿ. ಹಾಗೆ ಅದರಲ್ಲಿ ಇನ್ನೂ ಒಂದು PSI ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಯಾವ ರೀತಿ ಮಾಡ್ಬೇಕು ಅಂತ ನಾನು ಒಂದು ಮಾಡೆಲ್ ಕೊಟ್ಟಿದ್ದೀನಿ. ಜೊತೆಗೆ ಪ್ರಿಸೇಜ್ ಅಂದ್ರೆ ಸಂಕ್ಷಿಪ್ತ ಬರವಣಿಗೆ ಇದೆಯಲ್ಲ, ಅದನ್ನ ಈಗ 100 ವರ್ಡ್ ಇದ್ದಾಗ ಅದನ್ನ ಯಾವ ರೀತಿ ನಾವು ಬಟ್ಟಿ ಇಳಿಸಿ ಬರಿಬೇಕು ಅಂತ ಸಹ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಮುಂದೆ ನೋಡೋಣ. ನೆಕ್ಸ್ಟ್ ಏನಿದೆ, ಭಾಷಾಂತರ ಅಂತ ಮೆನ್ಷನ್ ಮಾಡಿದ್ದೀನಿ, ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ. ಈಗ ನಾನು ಮುಂದಿನ ಸ್ಲೈಡ್ಗೆ ಹೋಗ್ತೀನಿ, ಬಿಕಾಸ್ ನಾನು ಒಂದು ಚಾಪ್ಟರ್ನ ಮೊದಲ ಇದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡುವ. ಕನ್ನಡ ವರ್ಣಮಾಲೆ ಇದೆಯಲ್ಲ, ಈ ಕನ್ನಡ ವರ್ಣಮಾಲೆ ಯಾವ ರೀತಿ ಕ್ವಶನ್ಸ್ ಆಗುತ್ತೆ, ನೀವು ನಂಬ್ತೀರಾ ಬಿಡ್ತೀರೋ,
ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳಬಹುದು ಕನ್ನಡ ವರ್ಣಮಾಲೆಯಲ್ಲಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳೆಷ್ಟು, ಇದರಲ್ಲಿ ಸ್ವರಗಳೆಷ್ಟಿದೆ ಅಂತ ಹೇಳ್ತಾರೆ. ಸ್ವರಗಳಲ್ಲಿ ರಸ್ವ ಸ್ವರ ಯಾವುದು, ದೀರ್ಘ ಸ್ವರ ಯಾವುದು ಅಂತಾರೆ. ಪ್ಲುತಗಳು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಎರಡು ಏನು ರಸ್ವ ಸ್ವರಗಳು ಕೊಟ್ಬಿಟ್ಟು ಇದರಲ್ಲಿ ದೀರ್ಘ ಸ್ವರ ಯಾವ್ದಿದೆ ಅಂತ ಕೇಳಬಹುದು. ಅದನ್ನ ಕನ್ಫ್ಯೂಸ್ ಮಾಡ್ಬೋದು ನಿಮಗೆ. ಈಗ ರಸ್ವ ಸ್ವರಗಳು ಕೊಟ್ಬಿಟ್ಟು 1 2 3 ಕೊಟ್ಬಿಟ್ಟು ಬೇರೆ ಯಾವುದೋ ಒಂದು ದೀರ್ಘ ಸ್ವರವನ್ನ ಮೆನ್ಷನ್ ಮಾಡಬಹುದು. ಅದೇ ರೀತಿ ಪ್ಲುತಗಳನ್ನ ಕೇಳಬಹುದು, ಯೋಗವಾಹಕಗಳನ್ನ ಕೇಳಬಹುದು. ಜೊತೆಗೆ ನಿಮಗೆ ಏನು ವ್ಯಂಜನಗಳು ಎಷ್ಟಿದಾವೆ ಅಂತ ಕೇಳಬಹುದು. ಇದರಲ್ಲಿ ಅನುನಾಸಿಕಗಳು ಯಾವುದು ಅಂತ ಕೇಳಬಹುದು, ಅಲ್ಪ ಪ್ರಾಣ ಯಾವುದು, ಮಹಾಪ್ರಾಣ ಯಾವುದು ಅಂತ ಕೇಳಬಹುದು. ಓಕೆನಾ, ಅವರ್ಗೀಯ ವ್ಯಂಜನಗಳಂದ್ರೆ ಕೇಳಬಹುದು. ಓಕೆನಾ, ಟೋಟಲ್ ಕೇಳಬಹುದು. ನಿಮ್ಗೆ ಹೆಂಗ್ ಕೇಳ್ತಾನಂತ ಹೇಳಕ್ ಬರೋದಿಲ್ಲ. ಎಕ್ಸಾಮಿನರ್ ಮೈಂಡ್ ಸೆಟ್ ಅಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆಕ್ಚುಲಿ. ಬಟ್ ಅವ್ರ ಕ್ವಶನ್ ಯಾವುದೇ ರೀತಿ ಕೇಳಿ, ತಿರುಗಿಸಿ ಮುರುಗಿಸಿ ಹೆಂಗ್ ಬೇಕಾದ್ರೂ ಕೇಳಬಹುದು ನಿಮ್ಗೆ ಕ್ವಶನ್. ಬಟ್ ನೀವು ಆನ್ಸರ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಾಗ ನೀವು ಪಕ್ಕ ಏನು ಎಕ್ಸಾಮ್ ಅನ್ನ ಟ್ಯಾಕಲ್ ಮಾಡ್ತೀರಾ ಅಂತ ನಾನ್ ಭರವಸೆ ಕೊಡಬಲ್ಲೆ. ಓಕೆನಾ, ಹಾಗೆ ಇದರಲ್ಲಿ ಮುಂದೆ ಇನ್ನು ತುಂಬಾ ಕ್ವಶನ್ಸ್ ಇದೆ ಇದರಲ್ಲಿ. ಓಕೆನಾ, ನಾನು ಅದ್ರಲ್ಲೆಲ್ಲ ನೀಟಾಗಿ ಮೆನ್ಷನ್ ಮಾಡಿದೀನಿ ನಿಮ್ಗೆ. ಫಸ್ಟ್ ಚಾಪ್ಟರ್ ಅಲ್ಲಿ ಏನಿದೆ ವರ್ಣಮಾಲೆ ಇದೆಯಲ್ಲ, ವರ್ಣಮಾಲೆ A to Z ನಿಮಗೆ ಮಾಹಿತಿ ಸಿಗುತ್ತೆ. ಬಟ್ ಇನ್ನೊಂದೇನಪ್ಪಾ ಅಂದ್ರೆ, ಇದು ಇಂಗ್ಲಿಷ್ ಮೀಡಿಯಂಗೆ ಕಬ್ಬಿಣದ ಏನಪ್ಪಾ ಇದು ಏನು ನಮ್ಗಂತೂ ಗ್ರಾಮರ್ ಕನ್ನಡ ಅರ್ಥನೇ ಆಗಲ್ಲ ಅಂತ, ಅವರು ತುಂಬಾ ಸರಳವಾಗಿ ಅರ್ಥ ಮಾಡ್ಕೋಬಹುದು. ಜೊತೆಗೆ ಮತ್ತೆ ಇನ್ನೊಂದು ಏನು ಗೊತ್ತಾ, ನಮ್ಮ 10th ಸ್ಟೂಡೆಂಟ್ಸ್ ಇದಾರಲ್ವಾ, ಅವರು ಕನ್ನಡವನ್ನ ತುಂಬಾ ಸ್ಕೋರ್ ಮಾಡಬಹುದು. ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಯಾವುದೇ ಡಿಫಿಕಲ್ಟಿ ಅಂತ ನಾನ್ ಕೊಟ್ಟೇ ಇಲ್ಲ, ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ. ಮುಂದಿನ ಸ್ಲೈಡ್ಗೆ ಹೋಗೋಣ. ಎರಡನೇ ಚಾಪ್ಟರ್ ಬಂದು ನಾಮಪದಗಳು ಮತ್ತು ಕ್ರಿಯಾಪದಗಳು. ಓಕೆನಾ, ನಾಮಪದದ ಬಗ್ಗೆ ಕೇಳಿದೀನಿ. ಇದರಲ್ಲಿ ರೂಢನಾಮ ಯಾವುದು, ಅನ್ವರ್ಥನಾಮ ಯಾವುದು, ಮತ್ತೆ ಪ್ರತಿಯೊಂದು ಯಾವುದು ಸಂಖ್ಯಾವಾಚಕಗಳಾಗಿರ್ಬಹುದು ಎಲ್ಲ ನಿಮ್ಗೆ ಮೆನ್ಷನ್ ಮಾಡ್ತಾ ಹೋಗಿ. ನಿಮ್ಗೆ ಪ್ರತಿಯೊಂದು ಸಿಗ್ತಾ ಹೋಗ್ತಾ ಇದೆ ಇದರಲ್ಲಿ. ಓಕೆನಾ, ನೆಕ್ಸ್ಟ್ ಹೋಗೋಣ, ಮುಂದೆ ಸ್ಲೈಡ್ಗೆ ಹೋಗೋಣ. ಮೂರನೇ ಚಾಪ್ಟರ್ ಲಿಂಗ, ವಚನ, ಸರ್ವನಾಮ. ಓಕೆನಾ, ನೋಡಿ ನಾನು ನೀಟಾಗಿ ಲಿಂಗದ ಪ್ರಕಾರಗಳು ಅಂತ ಮೆನ್ಷನ್ ಮಾಡಿ ಯಾವ್ಯಾವ ಲಿಂಗಗಳಿದಾವೆ, ಪ್ರತಿಯೊಂದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಆಗಿದ್ದು, ಅವ್ಯಯ, ವ್ಯಾಚಲಿಂಗ, ಪ್ರತಿಯೊಂದು ಸ್ತ್ರೀ ನಪುಂಸಕ, ನಪುಂಸಕ ಲಿಂಗ, ನಿತ್ಯ ನಪುಂಸಕ, ಪ್ರತಿಯೊಂದು. ಆಕ್ಚುಲಿ ನೀವು ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ, ಎಲ್ಲಿ ಗೊತ್ತಾ, ನಿತ್ಯ ನಪುಂಸಕ ಲಿಂಗಗಳಾಗಿರ್ಬೋದು, ಅವ್ಯಯ ಲಿಂಗ, ವ್ಯಾಚಲಿಂಗ ಎಲ್ಲ ಅಲ್ಲೆಲ್ಲಿ ಕನ್ಫ್ಯೂಸ್ ಆಗ್ತೀರಾ. ತುಂಬಾ ಕ್ವಶನ್ಸ್ ಅಲ್ಲಿಂದ ಆಗುತ್ತೆ. ಈಗ ಡೈರೆಕ್ಟ್ ಆಗಿ ನಿಮ್ಗೆ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಯಾರು ಕೇಳಲ್ಲ ಎಕ್ಸಾಮ್ ಅಲ್ಲಿ, ಬಟ್ ನಿಮ್ಗೆ ನಪುಂಸಕ ಲಿಂಗದಿಂದ ಕೇಳ್ತಾರೆ ಪ್ರತಿಯೊಂದನ್ನು. ಓಕೆನಾ, ಆ ಕಾರಣದಿಂದ ನೀವು ಸಂಪೂರ್ಣವಾಗಿ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ಅವ್ಯಯಗಳಾಗಿರ್ಬೋದು, ಅವ್ಯಯಗಳು ಅಷ್ಟೇ ನೀಟಾಗಿ ನಾನು ಮೆನ್ಷನ್ ಮಾಡಿದೀನಿ. ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು. ಸಾಮಾನ್ಯ ಅವ್ಯಯ ಅಂದ್ರೆ ಏನು, ಅನುಕರಣ ವ್ಯಯ, ಭಾವಸೂಚಕ ಅವ್ಯಯ ಅಂದ್ರೆ ಏನು, ಕ್ರಿಯಾರ್ಥಕ ವ್ಯಯ, ಸಂಬಂಧಾರ್ಥಕ ವ್ಯಯ ಅಂದ್ರೆ ಏನು, ಮತ್ತೆ ಕೃದಂತಾವ್ಯಯ ಎಲ್ಲ ಪ್ರತಿಯೊಂದು ನಿಮಗೆ ಏನು ಎಳೆಯಾಗಿ ಬಿಡಿಸಿಟ್ಟಿದೀನಿ. ಆ ಕಾರಣದಿಂದ ನೀವು ನೋಡ್ಬೇಕಾಗುತ್ತೆ ಪುಸ್ತಕವನ್ನ. ಮುಂದಿನ ಸ್ಲೈಡ್ಗೆ ಹೋಗೋಣ. ವಿಭಕ್ತಿ ಪ್ರತ್ಯಯಗಳು. ಮೊನ್ನೆ 7 or 8 ಪೋಸ್ಟ್ ಅಲ್ಲಿ ಯಥಾಸ್ಥಿತಿ 2 ಕ್ವಶನ್ ಆಗಿದೆ. ನೀವು ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಉದಾಹರಣೆಗಳೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಮತ್ತೆ ನಾನು ನನ್ನ ಅಕ್ಕಪಕ್ಕದ ಜನಗಳನ್ನ ತಗೊಂಡು ಏನು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಪ್ರತಿಯೊಂದು ನನ್ನ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಟೋಟಲಿ ಡಿಫ್ರೆಂಟ್. ಓಕೆನಾ, ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ ಯಾವ್ಯಾವ ರೀತಿ ನಾನು ಮಾಡಿದೀನಿ ಅಂತ. ಮುಂದಿನ ಸ್ಲೈಡ್ಗೆ ಹೋಗೋಣ. ವಿಭಕ್ತಿ ಪ್ರತ್ಯಯಗಳು ವೆರಿ ಇಂಪಾರ್ಟೆಂಟ್. 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ ನಿಮಗೆ. ಇದರಲ್ಲಿ ಎಲ್ಲರಿಗೂ ಕನ್ಫ್ಯೂಸ್ ಆಗೋದು ಏನಂದ್ರೆ, ನಿಮ್ಗೆ ಈ ಚತುರ್ಥಿ ವಿಭಕ್ತಿ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಓಕೆನಾ, ಅದನ್ನ ನೀವು ನೀಟಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ನೀವು ನೋಡ್ಬೋದು ಪುಸ್ತಕದಲ್ಲಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ಸಂಧಿಗಳು. ಸಂಧಿ ಓಕೆನಾ, ವೆರಿ ಇಂಪಾರ್ಟೆಂಟ್. ಏನಪ್ಪ ಇದು ಸಂಧಿ ಅಂತ ಹೇಳ್ತಾರಲ್ವಾ, ಈ ಸಂಧಿಗಳು ಸಮಾಸಗಳು ಅರ್ಥನೇ ಆಗೋದಿಲ್ಲ, ಎಷ್ಟು ಓದಿದ್ರು ಅರ್ಥನೇ ಆಗಲ್ಲ. ಎಷ್ಟೊಂದು ಸರಳ ಭಾಷೆಯಲ್ಲಿ ಸರಳವಾಗಿ ವಿವರಿಸಿದೀನಿ ಅಂದ್ರೆ ಸ್ಪರ್ಧಾರ್ಥಿಗಳಿಗೆ ನೀವೇ ಒಂಥರ ಆಶ್ಚರ್ಯ ಪಡ್ತೀರಿ, ಏನಪ್ಪ ಇಷ್ಟೊಂದು. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಂಧಿನ ಬಿಡಿಸ್ಬೇಕಾದ್ರೆ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಇರುತ್ತೆ. ಮೊದಲ ಘಟಕ ಪೂರ್ವ ಪದ, ಎರಡನೇ ಘಟಕ ಅಂದ್ರೆ ಒಂದು ವರ್ಡ್ ಇರುತ್ತೆ, ಅದನ್ನ ಸ್ಪ್ಲಿಟ್ ಮಾಡಿ 2 ವರ್ಡ್ ಆಗುತ್ತೆ, ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಆಗುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ, ನನ್ನನ್ನೇ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಬಿಕಾಸ್ ನನ್ನ ಹೆಸರು ಹರೀಶ ಅಂತ ಅನ್ಕೊಳ್ಳಿ, ನನ್ನ ಹೆಸರು ಹರೀಶ್. ಓಕೆನಾ, ಹರೀಶ ಅಂತ ತಗೊಳ್ಳಿ. ಹರಿ ಪ್ಲಸ್ ಈಶಾ, ಹರೀಶ. ಪೂರ್ವ ಪದ ಬಂದು ಹರಿ ಆದ್ರೆ ಉತ್ತರ ಪದ ಬಂದು ಈಶಾ ಅಂತ ಆಗುತ್ತೆ. ಇವೆರಡನ್ನು ಕೂಡಿಸಿ ಬರೆದಾಗ ಹರೀಶ ಆಗುತ್ತೆ. ಹರೀಶ ಯಾವ ಸಂಧಿ ಅಂದ್ರೆ ಸವರ್ಣ ದೀರ್ಘ ಸಂಧಿ. ಓಕೆನಾ,
ಅದೇ ರೀತಿ ಸಿ ಇನ್ನು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಪ ಏನಪ್ಪಾ ಅಂದ್ರೆ ಈ ಫ್ಲೋ ಚಾರ್ಟ್ ಇದೆಯಲ್ಲ, ಈ ಫ್ಲೋ ಚಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಈಗ ಸಂಧಿಗಳು ಕೇಳ್ತಾ ಇದ್ರು, ಬಟ್ ಇನ್ನು ಹೆವಿ ಟ್ವಿಸ್ಟ್ ಮಾಡಬೇಕು, ಏನು ಸ್ಪರ್ಧಾರ್ಥಿಗಳ ಏನು ಮಾರ್ಕ್ಸ್ ಅನ್ನ ಕಡಿಮೆ ಮಾಡ್ಬೇಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಈ ಫ್ಲೋ ಚಾರ್ಟ್. ಫಾರ್ ಎಕ್ಸಾಂಪಲ್ ನೋಡಿದ್ರಿ, ಸಂಧಿಗಳಲ್ಲಿ ಎಷ್ಟು ವಿಧ ಅಂತ ಕೇಳ್ತೇನೆ, ನಾವು ಆಪ್ಷನ್ 1 2 3 4 ಅಂತ ಕೊಟ್ಟಿರ್ಬೋದು, ನೀವು 2 ವಿಧ ಅಂತ ಹಾಕ್ತೀರಿ. ಬಟ್ ಇದರಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳಿದೆಯಲ್ಲ, ಮತ್ತೆ ಇದರಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಈ ಕ್ವಶನ್ ಇದೆಯಲ್ಲ, ಇದ್ರಲ್ಲಿ ಮತ್ತೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಕನ್ನಡ ಸಂಧಿಗಳಲ್ಲಿ 2 ವಿಧ, ಅವ್ನು 3 4 ಅಂತ ಕೇಳಿರ್ಬೋದು, ನೀವು 2 ವಿಧ. ಅದರಲ್ಲಿ ಕನ್ನಡ ಸಂಧಿಗಳಿದೆಯಲ್ಲ, ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತ ಇದೆಯಲ್ಲ, ಸ್ವರ ಸಂಧಿಯಲ್ಲಿ ಎಷ್ಟು ವಿಧಗಳಿದಾವೆ ಅಂತಾನು ಕೇಳಬಹುದು. ಪರ್ಟಿಕ್ಯುಲರ್ ಇದನ್ನೇ ಕೇಳಬಹುದು, ಲೋಪ, ಆಗಮ ಮತ್ತೆ ಯಕಾರಾಗಮ ವಕಾರಾಗಮ ಅಂತಾನು ಕೇಳಬಹುದು. ಇದು ವ್ಯಂಜನಗಳಲ್ಲಿ ಆದೇಶದ ಬಂದು ಗದವಾದೇಶ ಅಂತ ಕೇಳಬಹುದು, ಮತ್ತೆ ವಕಾರಾದೇಶ ಅಂತ ಕೇಳಬಹುದು. ಇದನ್ನ ಈ ರೀತಿ ಕೇಳಬಹುದು ಕ್ವಶನ್. ಮತ್ತೆ ಇದೇ ರೀತಿ ತಗೊಂಡಾಗ ಸಂಸ್ಕೃತಿ ಪರ್ಟಿಕ್ಯುಲರ್ ಆಗಿ ಅದನ್ನೇ ಫೋಕಸ್ ಮಾಡಿ ಕೇಳಬಹುದು. ಓಕೆನಾ, ಸಂಧಿ ಬಿಟ್ಟು ಈ ಫ್ಲೋ ಚಾರ್ಟ್ ಅಲ್ಲಿ ಕೇಳಬಹುದು. ಎಚ್ಚರ ವಹಿಸಿ, ನೀವು ಏನೇ ಒಂದು ಓದ್ಬೇಕಾದ್ರೂ ಕಾನ್ಸೆಪ್ಟ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಓದಿದ್ದೆ ಆದ್ರೆ ನೀವು ಬೇಕಾದ ಕ್ವಶನ್ ಕೇಳಲಿ, ಅವನು ಬೇಕಾದ ಕ್ವಶನ್ ಕೇಳಿದ್ರು ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ನಾನು ನಿಮ್ಗೆ ಭರವಸೆ ಕೊಡಬಲ್ಲೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸಿ ಸಮಾಸಗಳು ಅಷ್ಟೇ, ಏನ್ ಸಮಾಸಪ್ಪ ಅರ್ಥನೇ ಆಗಲ್ಲ ಅಂತಾನು ಹೇಳ್ತಿರ್ತಾರೆ ಕೆಲವೊಬ್ರೆಲ್ಲ. ಸಿ ಇಲ್ಲಿ ನಾನು ಮೆನ್ಷನ್ ಮಾಡಿದೀನಿ ಸಮಾಸದ ವಿಧಗಳು: ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿಹಿ ಸಮಾಸ, ಮತ್ತೆ ಗಮಕ ಸಮಾಸ, ಈ ರೀತಿ ಎಲ್ಲಾನು ಇರುತ್ತೆ. ಬಟ್ ಅದನ್ನ ನಿಮಗೆ ಪುಸ್ತಕದಲ್ಲಿ ಸವಿಸ್ತರವಾಗಿ ಕೊಟ್ಟಿದ್ದೀನಿ. ನಿಮ್ಗೆ ಜಸ್ಟ್ ನನ್ನ ಪುಸ್ತಕದಲ್ಲಿ ಏನ್ ಅಂಶ ಇದೆ ಅನ್ಬಿಟ್ಟು ಸ್ಪರ್ಧಾರ್ಥಿಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ಸಿ ಕೃದಂತ ಮತ್ತು ತದ್ದಿತಾಂತವ್ಯಯಗಳು ಅಂತ ಇದೆಯಲ್ಲ, ಕೃದಂತದ ಪ್ರಕಾರಗಳು, ಇದು ಫ್ಲೋ ಚಾರ್ಟ್ ಇದೆ. ಓಕೆ ಅಂತ ಕೃದಂತ ನಮ, ಕೃದಂತ ಭಾವನಮ, ಕೃದಂತಾವ್ಯಯ ಅಂತ ಇದೆ. ಓಕೆನಾ, ಆ ಕಾರಣದಿಂದ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕ್ವಶನ್ ಕೇಳಿದ್ರು ಸಿಗುತ್ತೆ. ಬಟ್ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಕಾನ್ಸೆಪ್ಟ್ ಅನ್ನ ಅರ್ಥ ಬೇಕಾದ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡ್ತೀರಾ. ಓಕೆನಾ, ಕಾನ್ಸೆಪ್ಟ್ ಅಷ್ಟೇ ನಾನು ಹೇಳೋದು. ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಬೇಕಾದ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತೀರಾ. ನಾನು ಭರವಸೆ ಕೊಡಬಲ್ಲೆ, 100% ಭರವಸೆ ಕೊಡಬಲ್ಲೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸಿ ಇನ್ನೊಂದು ದ್ವಿರುಕ್ತಿ, ಅನುಕರಣವ್ಯಯ, ಜೋಡಿ ನುಡಿಗಳು. ಇದು ಒಂದು 3 ಕಾನ್ಸೆಪ್ಟ್ ಅನ್ನ ಸೇರಿ ಒಂದೇ ಚಾಪ್ಟರ್ ಅಲ್ಲಿ ಮಾಡಿದೀನಿ. ಬಿಕಾಸ್ ಅಲ್ಲಿ ನಿಮ್ಗೆ ಒಂದು ಗೊತ್ತಾಗ್ಬಿಡುತ್ತೆ ಏನಪ್ಪಾ ಅನುಕರಣವ್ಯಯ ಅಂದ್ರೆ ಏನು, ಜೋಡಿ ನುಡಿ ಅಂದ್ರೆ ಏನು, ಮತ್ತೆ ದ್ವಿರುಕ್ತಿ ಅಂದ್ರೆ ಏನು ಅಂತ ನಿಮ್ಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಇದನ್ನು ನೋಡಿ. ನೆಕ್ಸ್ಟ್ ಇದರಿಂದನೂ ತುಂಬಾ ಕ್ವಶನ್ಸ್ ಆಗುತ್ತೆ, ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹುಡುಗರು ಇದರಲ್ಲಿ. ಬಟ್ ಕಾನ್ಸೆಪ್ಟ್ ವೈಸ್ ನೆಕ್ಸ್ಟ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ. ಬಟ್ ನಾವು ಮೊದಲ ಚಾಪ್ಟರ್ ಪೇಜ್ ಮಾತ್ರ ತಗೊಂಡಿದೀನಿ, ಅಂದ್ರೆ ಚಾಪ್ಟರ್ ನ ಮೊದಲ ಪುಟವನ್ನ ಮಾತ್ರ ತಗೊಂಡಿದೀನಿ. ಓಕೆ ಸ್ನೇಹಿತರೆ, ಮುಂದಿನ ಸ್ಲೈಡ್ ಹೋಗೋಣ. ತದ್ಭವ ಏನೋ ತಸ್ತಮ ತದ್ಭವಗಳು ವೆರಿ ಇಂಪಾರ್ಟೆಂಟ್. ಮೊನ್ನೆ ಯಾವ್ದೋ ಒಂದ್ ಕ್ವಶನ್ ಆಗಿತ್ತು ಅನ್ಸುತ್ತೆ. ಇದರಿಂದ ನಿಮ್ಗೆ ತಸ್ತಮ ತದ್ಭವಗಳು ಯಾವುದನ್ನ ಹಾಕಿದಾಗ ನೋಡಿ. ಫಾರ್ ಎಕ್ಸಾಂಪಲ್ ಇಚ್ಛೆ ಅಂತ ಇದೆ, ಚರಿಕ ಸುರಿಗೆ ಅಂತ ಇದೆ, ಛತ್ರಿಕ ಸತ್ತಿಗೆ ಅಂತ ಇದೆ ನೋಡಿ, ಶಿರಸ್ಸು ಅಂತಿದೆ, ಮನಸ್ಸು ಅಂತ ಇದೆ, ಭಗವಂತ ಅಂತ ಇದೆ, ಭಗವಂತ ಅಂತ ಇದೆ. ಈ ರೀತಿ ನೋಡಿ, ಪಿತ ಅಂತ ಇದೆ, ಪಿತಾರ ಅಥವಾ ಮಾತಾ ಅಂತ ಇದೆ, ನೇತರ ಅಂತ. ಈ ರೀತಿ ನಿಮ್ಗೆ ತಸ್ತಮ ತದ್ಭವಗಳು ಕೇಳ್ತಾರೆ. ಓಕೆನಾ, ನಿಮ್ಗೆ FD ಅದೆಲ್ಲ ಇದ್ರೆ 5 ಕ್ವಶನ್ಸ್ ಇರುತ್ತೆ, ಗ್ರೂಪ್ ಸಿ ಅಲ್ಲಿ 1 or 2 ಇರುತ್ತೆ. ಓಕೆನಾ, ಬಟ್ ಆದ್ರೆ ನೀವು ಕನ್ನಡದ ಗ್ರಾಮರದಲ್ಲಿ ಪ್ರತಿಯೊಂದು ಚಾಪ್ಟರ್ ನ ಓದ್ಬೇಕು ಅಂತ ನಾನು ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರಲ್ಲ, ಯಾಕಂದ್ರೆ ಈಗ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಇಂಗ್ಲಿಷ್ ಬಂದು 35, ಕನ್ನಡ ಬಂದು 35, ಕಂಪ್ಯೂಟರ್ 30 ಮಾರ್ಕ್ಸ್ ಇದೆಯಲ್ಲ. ಆ ಕಾರಣದಿಂದ ನೀವು ಕಮ್ಯುನಿಕೇಶನ್ ಪೇಪರ್ ಅನ್ನ ನೀವು ಯಾರೆಲ್ಲ 70 ಸ್ಕೋರ್ ಮಾಡ್ತಿರೋ ಅವರು 100% ಕ್ಲಿಕ್ ಆಗೋ ಚಾನ್ಸಸ್ ಎಲ್ಲ 90% ಪಾಸಿಬಲ್ ಇದೆ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ GS ಅಲ್ಲಿ 60 ಮಾರ್ಕ್ಸ್ ತಗೊಂಡ್ರೆ, ಇದರಲ್ಲಿ 65 70 ತಗೊಂಡ್ರೆ ಆಲ್ಮೋಸ್ಟ್ 130 ಅಂದ್ರೆ ಇನ್ ಆಗ್ತೀರಾ ಆಲ್ಮೋಸ್ಟ್ ಅಲ್ಲೂ. ಓಕೆನಾ, ತುಂಬಾ ಟಫ್ ಇರುತ್ತೆ ಈಗ ಕಾಂಪಿಟೇಷನ್. ಯಾಕಂದ್ರೆ ನೋಡ್ತಿದ್ದೀರಾ ದಿನೇ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಆ ಕಾರಣದಿಂದ ನಾನು ಎಸ್ಪೆಷಲಿ ಏನ್ ಹೇಳ್ತೀನಿ ಅಂದ್ರೆ, ನಾನು ಸೈನ್ಸ್ ಸ್ಟೂಡೆಂಟ್ಸ್ ಅನ್ನ ಪ್ರೀತಿ ಮಾಡ್ತೀನಿ, ಬಟ್ ಆರ್ಟ್ಸ್ ಮತ್ತೆ ಕಾಮರ್ಸ್ಗೆ ಸ್ವಲ್ಪ ಜಾಸ್ತಿ ಒತ್ತನೆ ಕೊಡ್ತೀನಿ. ಬಟ್ ಯಾರು ಬೇಜಾರಾಗ್ಬೇಡಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ದೇಶ ಮತ್ತು ಅನ್ಯ ದೇಶೀಯ ಪದಗಳು ವೆರಿ ಇಂಪಾರ್ಟೆಂಟ್. ನಿಮಗೆ ಇದರಲ್ಲಿ ಪೋರ್ಚುಗೀಸ್ ಪದ ಅಂದ್ರೆ ಬೇರೆ ಪರಭಾಷಿಕ ಪದಗಳು ಬಂದು ನಮ್ಮ ಕನ್ನಡದಲ್ಲಿ ಸೇರ್ಕೊಂಡಿದ್ದಾವೆ. ಓಕೆನಾ, ಆ ಕಾರಣದಿಂದ ಹೇಳ್ತಾ ಇದ್ರಿ. ಇಂಗ್ಲಿಷ್ ಇಂದ ಬಂದ ಪರ್ಯಾಯ ಪದಗಳಾಗಿರ್ಬೋದು, ಕನ್ನಡ ಪದಗಳು, ಸಂಸ್ಕೃತ ಪದಗಳಾಗಿರ್ಬೋದು, ಮರಾಠಿ ಪದಗಳಾಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಇವೆಲ್ಲಾನು ಅಂದ್ರೆ ಇದ್ರಲ್ಲಿ ಮಾತ್ರ FD ದಲ್ಲಿ 5 ಕ್ವಶನ್ ಇರುತ್ತೆ ಫಿಕ್ಸ್. FDA ಮತ್ತೆ SD ಅಲ್ಲಿ, ಗ್ರೂಪ್ ಸಿ ಅಲ್ಲಿ 1 or 2 ಕ್ವಶನ್ಸ್ ಇರುತ್ತೆ. ಓಕೆನಾ, ಬಟ್ ನೀವೆಲ್ಲ ಚಾಚು ತಪ್ಪದೆ ಸ್ಟಡಿ ಮಾಡ್ಲೇಬೇಕಾಗುತ್ತೆ, ಕಾನ್ಸೆಪ್ಟ್ ಅನ್ನು ತಿಳ್ಕೋಬೇಕಾಗುತ್ತೆ. ಮುಂದಿನ ಸ್ಲೈಡ್ಗೆ ಹೋಗೋಣ. ವಾಕ್ಯಗಳು ಮತ್ತು ಲೇಖನ ಚಿಹ್ನೆಗಳು. ಬಟ್ ಇಲ್ಲಿ ನೋಡಿ,
ವೈಷಯಿಕ ವಾಕ್ಯ ಅಂತ ಇದೆಯಲ್ಲ, ಇವೆಲ್ಲ ಇಂಪಾರ್ಟೆಂಟ್. ಈಗೆಲ್ಲ ನಾವು ಏನು ಸಂಕೀರ್ಣ ವಾಕ್ಯ ಅಂದ್ರೆ ಮಿಶ್ರ ವಾಕ್ಯ, ಸಮರ್ಪಕ ವಾಕ್ಯ, ಅಕರ್ಮಕ ವಾಕ್ಯ ಅಂತ ಎಲ್ಲ ಓದಿರ್ತೀವಿ. ಬಟ್ ವೈಷಯಿಕ ವಾಕ್ಯಗಳು ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಇದಾವೆ, ಅವನ್ನೆಲ್ಲ ನೆಕ್ಸ್ಟ್ ಪೇಜ್ ಎಲ್ಲ ಏನೋ ಹಾಕಿದೀನಿ, ಅದನ್ನ ನೀವು ಓದ್ಲೇಬೇಕು ಕಂಪಲ್ಸರಿ. ಜಾಸ್ತಿ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಈಗೇನು ಡಿಫ್ರೆಂಟ್ ಅನ್ನೋದು ಇದೆಯಲ್ಲ ವಾಕ್ಯಗಳು, ಅದರ ಕಡೆ ಫೋಕಸ್ ಮಾಡ್ಬೇಕು ಸ್ಪರ್ಧಾರ್ಥಿಗಳು. ಮುಂದಿನ ಸ್ಲೈಡ್ ಹೋಗೋಣ. ವಿರುದ್ಧಾರ್ಥಕ ಶಬ್ದಗಳು ಅರೌಂಡ್ ಒಂದು 600 ಪದಗಳ ಮೇಲೆ ಹಾಕಿದೀನಿ ನಾನು ವಿರುದ್ಧಾರ್ಥಕ ಪದಗಳು. ಬಟ್ ವಿರುದ್ಧಾರ್ಥ ಪದಗಳು ಈಸಿ ಅನ್ಸುತ್ತೆ, ಬಟ್ ಅಲ್ಲಿ ಟ್ವಿಸ್ಟ್ ಇರ್ತಿರ್ತಾನೆ. ಓಕೆನಾ, ಆ ಕಾರಣದಿಂದ ನೀವು ಅಲ್ಲಿ ನೋಡಿ ಕನ್ಫ್ಯೂಸ್ ಮಾಡೋ ರೀತಿ ಇಟ್ಟಿರ್ತಾನೆ. ಬಟ್ ಅದನ್ನ ನೀವು ಅಂದ್ರೆ ಪ್ರಾಕ್ಟೀಸ್ ಮಾಡಿದಾಗ ಅಥವಾ ಓದಿದಾಗ ನಿಮಗೆ ಒಂದು ಅನಾಲಿಸಿಸ್ ಮಾಡ್ಕೋಬೇಕು, ನಿಮ್ಗೆ ನೀವೇ ಅನಾಲಿಸಿಸ್ ಮಾಡ್ಕೋಬೇಕು ಯಾವ ರೀತಿ ಬರುತ್ತೆ ಏನು ಅಂತ. ಆ ಕಾರಣದಿಂದ ನೆಕ್ಸ್ಟ್ ನೋಡುವ. ಗಾದೆ ಮಾತುಗಳು. ಗಾದೆ ಮಾತುಗಳು ನಾವು ಚಿಕ್ಕಂದ್ಲಿಂದ ಕೇಳ್ಪಟ್ಟಿದೀವಿ. ನಾವು ಆಕ್ಚುಲಿ ಕೋಲಾರ ಸ್ವಲ್ಪ ತೆಲುಗು ಮಿಶ್ರಿತ ಆಗ್ಬಿಟ್ಟಿದೆ. ಬಟ್ ನಾವು ಕನ್ನಡನೇ ಮಾತಾಡೋದು ಮನೇಲಿ, ಮದರ್ ಟಂಗ್ ಬಂದು ಕನ್ನಡನೇ. ಗಾದೆ ಮಾತುಗಳು ಫಾರ್ ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ, ನಮ್ ತಾಯಿ ಹೇಳ್ತಾ ಇದ್ರು, ಕೆಲವೊಂದೆಲ್ಲ ಹೇಳ್ತಿದ್ರು ಗಾದೆಗಳಾಗಿರ್ಬಹುದು. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಊಟ ಬಲ್ಲವನಿಗೆ ರೋಗವೂ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿದ್ರೆ, ಮತ್ತೆ ಬೇರೆ ಬೇರೆ ರೀತಿ ಹೇಳ್ತಿದ್ರು. ಬಟ್ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ, ಅತಿ ಆಸೆ ಗತಿ ಕೇಡಾಗಿರಬಹುದು, ಹಾಗೆ ಬೇರೆ ಬೇರೆ ರೀತಿ ಇದೆ. ಮುಂದೆ ನೋಡೋಣ. ಗಾದೆ ಮಾತು ಅಂದ್ರೆ ಏನು, ನಮ್ ತಾಯಿ ಏನು ಬಿಂದಿಗೆ ಮತ್ತೆ ಒಂದು ಚಂಬುಗೆ ಹೇಳ್ತಿದ್ರು. ಏನ್ ಹೇಳ್ತಿದ್ರಂದ್ರೆ, ತಾಯಿ ಕೂತ್ಕೊಂಡಿರ್ತಾಳೆ, ಮಗಳು ಓಡಾಡ್ತಾ ಇರ್ತಾಳೆ ಅಂತ ಬೇರೆ ಬೇರೆ ಹೇಳ್ತಿದ್ರು ಚಿಕ್ಕಂದ್ಲಿಂದ. ಈಗ ನೆನಪು ಬರ್ತಿಲ್ಲ ಸಡನ್ ಆಗಿ ಇಲ್ಲಿ ಡಿಸ್ಪ್ಲೇ ಮೇಲೆ ನಿಂತಾಗ. ನೆಕ್ಸ್ಟ್ ಹೋಗೋಣ. ಗಾದೆ ಮಾತುಗಳು ವೆರಿ ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ. ಕ್ವಶನ್ 1 or 2 ಕ್ವಶನ್ ಆಗಿರುತ್ತೆ. ಒಂದು ಗಾದೆ ಒಂದು ಅರ್ಧ ಕೊಟ್ಟು ಇನ್ನರ್ಧನ ಫಿಲ್ ಮಾಡಿ ಅಂತ 4 ಆಪ್ಷನ್ ಕೊಟ್ಟಿರ್ತಾನೆ, ಅದನ್ನ ಫಿಲ್ ಮಾಡಿ ಓಕೆ ಅಂತ ಕೇಳಿರ್ತಾರೆ. ಬಟ್ ನೀವು ಅದನ್ನ ನೋಡಿ ಆನ್ಸರ್ ಮಾಡ್ಬೇಕಾಗುತ್ತೆ. ಹಳ್ಳಿ ಹುಡುಗರೆ ತುಂಬಾ ಈಸಿ ಆಗ್ಬಿಡುತ್ತೆ, ಬಟ್ ಈ ಸಿಟಿ ಹುಡುಗರಿಗೆ ಗಾದೆನೇ ಕೇಳಿರಲ್ಲ ಫಸ್ಟ್ ಆಫ್ ಆಲ್. ಇನ್ನೆಲ್ಲಿ ಗಾದೆ ಅವ್ರಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ನೋಡುವ, ಮುಂದೆ ಹೋಗೋಣ. ನುಡಿಗಟ್ಟುಗಳು ವೆರಿ ವೆರಿ ಇಂಪಾರ್ಟೆಂಟ್. ನೀಗ ನೋಡಿ, ಅಂಗೈಯಲ್ಲಿ ಅಂತ ಒಂದು ಕ್ವಶನ್ ಕೆಟ್ಟು 4 ಆಪ್ಷನ್ ಇಟ್ಟಿರ್ತಾನೆ. ಓಕೆನಾ, ಆ ಕಾರಣದಿಂದ ಅಂಗೈಯಲ್ಲಿ ಅಂದ್ರೆ ಚೆನ್ನಾಗಿ ತಿಳಿದಿರೋದು, ಒಂದು ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರ್ತಾನೆ. ಅವ್ನು ಬೇರೆ ಯಾವ್ದೋ 4 ಆಪ್ಷನ್ಸ್ ಕೊಟ್ಟಿರ್ತಾನೆ, ಅದಕ್ಕೆ ರಿಲೇಟೆಡ್ ಆನ್ಸರ್ನ ನೀವು ಮೆನ್ಷನ್ ಮಾಡ್ಬೇಕು. ಓಕೆನಾ, 1 or 2 ಕ್ವಶನ್ಸ್ ಇರುತ್ತೆ, ಬಟ್ ಇದರಲ್ಲಿ FD SD 5 ಕ್ವಶನ್ಸ್ ಇರುತ್ತೆ. ಹಾಗೆ ನೋಡಿ, ಅಜ್ಜಿ ಕತೆ ಅಂದ್ರೆ ಕಡು ಕತೆ, ಅಜ್ಜಿ ಕತೆ ಬಿಡು. ಮತ್ತೆ ನಾವು ಯಾವ್ದು ಪ್ರೈಮರಿಯಲ್ಲಿ ಇರ್ಬೇಕಾ ಅಜ್ಜಿಯ ಜಮ್ಮ ಅಂತ ಓದಿದ್ವಿ ಗೊತ್ತಾ. ಅವರು ನಾನ್ ಕೋಳಿ ಇದ್ರೇನೆ ಕೂಗಿದ್ರೇನೆ ಸೂರ್ಯ ಆಗೋದು, ನಾನ್ ಬೆಂಕಿ ಕೊಟ್ರೇನೆ ಮನೆಯಲ್ಲಿ ಅಡಿಗೆ ಮಾಡ್ಕೊಳ್ತೀನಿ, ಅದಕ್ಕೆ ಆ ರೀತಿ ಎಲ್ಲ ಕಟ್ಟು ಕತೆ ಅಂತ ಹೇಳ್ತಾರೆ. ಇದೇ ರೀತಿ ಬೇರೆ ಬೇರೆ ನಿಮ್ಗೆ ನುಡಿಗಟ್ಟುಗಳನ್ನ ಕೇಳಿರ್ತಾರೆ. ಓಕೆನಾ, ನೆಕ್ಸ್ಟ್ ನೋಡುವ. ಓಟುಗಳು ವೆರಿ ಇಂಪಾರ್ಟೆಂಟ್. ಈಗ 1 or 2 ಕ್ವಶನ್ ಬರುತ್ತೆ. ನಮ್ ತಾಯಿ ಚಿಕ್ಕಂದಲ್ಲಿ ಹೇಳ್ತಿದ್ರು, ನಮ್ಗೆ ಆಗಾಗ ಹೇಳ್ತಿದ್ರು, ಅಕ್ಕ ಗಿಡ ನೋಡೆ, ಗಿಡ ತುಂಬಾ ಕಾಯಿ ನೋಡೆ, ಕಾಯಿ ತಿಂದು ಬಾಯಿ ನೋಡೆ ಅಂತ ನಮ್ಮ ಅಮ್ಮ ಹೇಳ್ತಿದ್ರು. ಅದಕ್ಕೆ ಆನ್ಸರ್ ಬಂದು ಏಲಕ್ಕಿ. ಓಕೆನಾ, ಈ ರೀತಿ ಆ ಪದಗಳು ಹೇಳ್ತಿದ್ರು. ಅಂದ್ರೆ ಅವರು ಹಳ್ಳಿಗಳಿನ ಸೊಗಡಲ್ಲಿ ನಮ್ಗೆ ಹೇಳ್ತಾ ಇದ್ರು. ಓಕೆನಾ, ಅಂದ್ರೆ ನಮ್ಮನ್ನು ಮಲಗಿಸ್ಬೇಕಾದ್ರೆ ಒಂದೊಂದು ಕೇಳೋರು. ಮತ್ತೆ ನಾವೊಂದು ಚಾಲೆಂಜ್ ಹಾಕೊಳ್ತಿದ್ವಿ, ನಾವು ಅಂತಾಕ್ಷರಿ ಆಡ್ತಿದ್ವಿ ಗೊತ್ತಾ, ಆ ರೀತಿ ಒಗಟು ಬಿಡಿಸೋದಾಗಿರ್ಬೋದು. ಪ್ರತಿಯೊಂದು ಈಗ ಬೇರೆ ಬೇರೆ ಇದೆ ತೆಲುಗುದಲ್ಲಿ ತುಂಬಾ ಇದೆ, ಬಟ್ ಅವೆಲ್ಲ ಸ್ವಲ್ಪ ನಿಮ್ಗೆ ಅರ್ಥ ಆಗಲ್ಲ, ಬಟ್ ಹೇಳಲ್ಲ. ಮುಂದೆ ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ. ಅಲಂಕಾರಗಳಿಂದ ಫಾರ್ ಎಕ್ಸಾಂಪಲ್ ಶಬ್ದ ಅಲಂಕಾರ, ಅಲ್ಲಿ ಪ್ರಾಸ ಅಂದ್ರೆ ಏನು, ಅನುಪ್ರಾಸ ಅಂದ್ರೆ, ಚಿತ್ರ ಕವಿತ್ವ ಅಂದ್ರೆ ಏನು, ಪ್ರತಿಯೊಂದು ಮೇಲೇನು ಕ್ವಶನ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ನೀವು ಸ್ವಲ್ಪ ಇದನ್ನ ಹೆವಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕು. ಬಿಕಾಸ್ ಯಾಕಂದ್ರೆ ಇಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಬಿಡ್ತಾರೆ ಸ್ಪರ್ಧಾರ್ಥಿಗಳು. ಈ ಚಾಪ್ಟರ್ಗೆ ತುಂಬಾ ಒತ್ತನ್ನ ಕೊಡಿ. ಏನು ಕವಿತ್ವ ಅಂದ್ರೆ ಏನು, ಪ್ರಾಸ ಅಂದ್ರೆ ಏನು, ಅನುಪ್ರಾಸ ಅಂದ್ರೆ ಏನು, ಅಲಂಕಾರ ಅಂದ್ರೆ ಏನು, ಶಬ್ದಾಲಂಕಾರ ಅಂದ್ರೆ ಏನು, ಅರ್ಥಾಲಂಕಾರ ಅಂದ್ರು, ಪ್ರತಿಯೊಂದು ನೀವು ಮೆನ್ಷನ್ ಮಾಡ್ತೇವೆ. ಅಲ್ಲಿ ಬಂದು ಉತ್ಪ್ರೇಕ್ಷದಿಂದ ಇರುತ್ತೆ, ರೂಪಕಾಲಂಕಾರಗಳಿರುತ್ತೆ. ಪ್ರತಿಯೊಂದು ನೀವು ಯಾವ್ದನ್ನ ಕಾನ್ಸೆಪ್ಟ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಯಾವುದೇ ಅಲಂಕಾರ ಕೇಳಿದ್ರು ಬರೀತೀರಾ. ಬಟ್ ಅದರಲ್ಲಿ ಇನ್ನೂ ಡೆಪ್ತ್ ಆಗಿ ಓದ್ಬೇಕಾಗುತ್ತೆ. ಬಿಕಾಸ್ ನೋಡಿ, ಆ ಪ್ರಾಸಗಳಾಗಿರ್ಬೋದು, ಅನುಪ್ರಾಸಗಳಾಗಿರ್ಬೋದು, ಪ್ರತಿಯೊಂದು ಮೆನ್ಷನ್ ಮಾಡಿದೀನಿ. ನಿಮ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ನಾನು ಇದ್ರಲ್ಲಿ ಕೊಟ್ಟಿದ್ದೀನಿ. ಯಾವುದೇ ಒಂದು ಇನ್ಫಾರ್ಮೇಶನ್ ಕೊರತೆ ಮಾಡಿಲ್ಲ, ಬಟ್ ನೀವು ಓದ್ಬೇಕು ಅಷ್ಟೇ. ಓಕೆನಾ, ಮುಂದಿನ ಸ್ಲೈಡ್ ಹೋಗೋಣ. ಛಂದಸ್ ಇರಬಹುದು. ಈ ಛಂದಸ್ಸಲ್ಲಿ ಏನಪ್ಪಾ ಲಘು ಗುರು ಅಂತದ್ದು ಕನ್ಫ್ಯೂಷನ್. ಏನಪ್ಪಾ ಯು ಆಕಾರ ಬರುತ್ತೆ, ಮೈನಸ್ ಚಿಹ್ನೆ ಅಲ್ಲ. ಇದು ಕನ್ನಡದಲ್ಲಿ ಒಂದು ಅರ್ಥಗರ್ಭಿತವಾಗಿ ಅದರದೇ ಅರ್ಥ ಇರುತ್ತೆ. ಓಕೆನಾ, ಒಂದು ಅಕ್ಷರ ಏನು
ರಸ್ವ ಸ್ವರ ಆಗಿರ್ಬೋದು, ದೀರ್ಘ ಸ್ವರ ಆಗಿರ್ಬೋದು, ಯಾವೆಲ್ಲ ಚಿಹ್ನೆ ಯಾವ್ದು ರಸ್ವ ಸ್ವರಕ್ಕೆ ಲಘು ಆಗಿರುತ್ತೆ, ದೀರ್ಘ ಸ್ವರಕ್ಕೆ ಗುರು ಆಗಿರುತ್ತೆ, ಈ ರೀತಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಂದು ಇದರಲ್ಲಿ ಮಾಹಿತಿ ಸಿಗುತ್ತೆ. ಬಟ್ ಚಾಚು ತಪ್ಪದೆ ಪ್ರತಿಯೊಬ್ರು ಓದಿ ನೀವು ಎಕ್ಸಾಮ್ ಟ್ಯಾಕಲ್ ಮಾಡ್ಬೇಕು. ನಿಮ್ಮ ಯಶಸ್ಸನ್ನೇ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತೀನಿ. ಮುಂದಿನ ಸ್ಲೈಡ್ ಹೋಗೋಣ. ಲಘು ಗುರು ಇಲ್ಲಿ ಬಂದು ಚಂಪಕಮಾಲಾ ವೃತ್ತಗಳಾಗಿರೋದು, ಉತ್ಪಲಮಾಲಾ, ಶಾರ್ದೂಲ, ಎಲ್ಲ ಪ್ರತಿಯೊಂದು ಮಾತ್ರಗಣಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದನು ನಿಮ್ಗೆ ಮಾಹಿತಿ ಕೊಟ್ಟಿದೆ. ಬಟ್ ನಾನು ಜಸ್ಟ್ ಒಂದೊಂದು ಸ್ಲೈಡ್ ಹಾಕೊಂಡಿದ್ದೀನಿ ಅಷ್ಟೇ. ಬಿಕಾಸ್ ಏನಂದ್ರೆ ಏನಪ್ಪಾ ಇದೆ ನನ್ನ ಪುಸ್ತಕದಲ್ಲಿ ಅಂತ ಸ್ಪರ್ಧಾರ್ಥಿಗಳಿಗೆ ತಿಳಿಸೋದಕ್ಕೆ. ನೆಕ್ಸ್ಟ್ ಮುಂದೆ ಹೋಗೋಣ. ಹೇಳಿದ್ದೆ ಅಲ್ವಾ, 5ರಿಂದ 10ನೇ ತರಗತಿಯ DSRTC ಪುಸ್ತಕದಲ್ಲಿರುವ ಏನು ಶುದ್ಧ ರೂಪಗಳು ಅಂತ. ಫಾರ್ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ನಿಮ್ಗೆ ಇನ್ನೂ ಒಂದು ಮಾಹಿತಿ, ನನಗೆ ಈಗಲೂ ಕನ್ಫ್ಯೂಸ್ ಇದೆ ಯಾವ ರೀತಿ ಅಂತ ನನಗೆ ಇನ್ನೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿರ್ದೇಶಕ, ನಾನು ನಮ್ಮ ಕರ್ನಾಟಕ ಸರ್ಕಾರ ಹೊರಡಿಸಿರುವಂತ ಪುಸ್ತಕದಲ್ಲೇ ನೋಡಿರೋದು. ಏನು ನಿರ್ದೇಶಕ ದೀರ್ಘ ಇಲ್ಲಿ ಬರ್ಬೇಕಾ ಅಥವಾ ಅರ್ಕ ಒತ್ತು ಆದ್ಮೇಲೆ ಬರ್ಬೇಕಾ ಅಂತ ಇನ್ನೂ ಕನ್ಫ್ಯೂಷನ್ ಇದೆ. ಹಾಗೆ ದುರ್ಯೋಧನ ಅಂತ ಇದೆಯಲ್ಲ, ಅದು ದೀರ್ಘ ಆದ್ಮೇಲೆ ಈ ಕಡೆ ಬರ್ಬೇಕಾ ಅಥವಾ ದೀರ್ಘಕ್ಕೆ ಮೊದಲೇ ಅಂದ್ರೆ ಅರ್ಕ ಒತ್ತು ಮೊದಲೇ ಬರ್ಬೇಕಾ ಅಂತ ನನಗೆ ಈಗಲೂ ಕನ್ಫ್ಯೂಷನ್ ಇದೆ. ನಾನು ಆಲ್ರೆಡಿ ನಮ್ಮ ಯಾರು ನನ್ನ ಪುಸ್ತಕಕ್ಕೆ ಮುನ್ನುಡಿ ಬರೆದಿರೋ ವೆಂಕಟೇಶಪ್ಪ ಸರ್ ಏನು ಬರ್ದಿದಾರಲ್ಲ, ಅವರನ್ನು ಕೇಳಿದಾಗ ಕೆಲವೊಂದು ಅವ್ರಿಗೂ ಗೊಂದಲಗಳು ಸಾಕಷ್ಟು ಇವೆ. ಬಟ್ ನನಗೆ ಅದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಿಮ್ಗೇನಾದ್ರೂ ಕ್ಲಾರಿಟಿ ಸಿಕ್ಕಿದ್ರೆ ನನಗೆ ಮಾಹಿತಿ ಕೊಡಿ. ನನ್ನ ನಂಬರ್ ಡಿಸ್ಪ್ಲೇ ಮೇಲೆ ಇದೆ. ಮುಂದಿನ ಸ್ಲೈಡ್ಗೆ ಹೋಗೋಣ. ಇದು ಎರೇಸ್ ಮಾಡ್ಬಿಡ್ತೀನಿ. ಮುಂದಿನ ಸ್ಲೈಡ್ಗೆ ಹೋಗೋಣ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿರುವ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಏನು ಪ್ರಶ್ನೆಗಳು, ಏನು ಇಲ್ಲಿ ತನಕ KA ಆಗಿರ್ಬೋದು, KPSC ಆಗಿರ್ಬೋದು, ಯಾವೆಲ್ಲ ಎಕ್ಸಾಮ್ ಕೇಳಿದ್ದಾರೆ ಅದರಲ್ಲಿ 850ಕ್ಕೂ ಹೆಚ್ಚು ಕ್ವಶನ್ಗಳು ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ವಿವಿಧ ದೇಶ ಅಂತ ಇದೆಯಲ್ಲ, ಇದನ್ನ ಬಿಡಿಸಿ ಬರೀರಿ ಅಂತ ಕೇಳಿದ್ದಾರೆ. ವಿವಿಧ ಪ್ಲಸ್ ಉದ್ದೇಶ ಅಂತ ಹೀಗೆ ಈ ರೀತಿ ಎಕ್ಸಾಮ್ ಓರಿಯೆಂಟೆಡ್ ಏನೆಲ್ಲ ಕ್ವಶನ್ಗಳು ಕೇಳಿದಾರಲ್ಲ ಅಷ್ಟು ಕ್ವಶನ್ ಅನ್ನ ಮೆನ್ಷನ್ ಮಾಡಿದೀನಿ. ಇದನ್ನ ಎಲಾಬ್ರೇಟ್ ಮಾಡಕ್ಕಾಗಲ್ಲ. ಬಿಕಾಸ್ ಯಾಕಂದ್ರೆ ಎಲಾಬ್ರೇಟ್ ಮಾಡ್ತಾ ಹೋದಾಗ 3000ದಿಂದ 4000 ಪುಟಗಳಾಗುತ್ತೆ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈಗ ಸವರ್ಣ ದೀರ್ಘ ಸಂಧಿ ಅಂತ ತಗೊಂಡಾಗ ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟ ಪ್ರತಿಯೊಂದು ಇನ್ಫಾರ್ಮೇಶನ್ ಹಾಕ್ಬೇಕಾಗುತ್ತೆ. ಆ ಕಾರಣದಿಂದ ನನ್ನ ಪುಸ್ತಕದಲ್ಲಿ ಏನು ಸಂಧಿಗಳು ಬಂದಾಗ ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ, ಪ್ರತಿಯೊಂದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ನೀವು ಅಲ್ಲೇ ನೋಡ್ಕೋಬಹುದು. ಆ ಕಾರಣದಿಂದ ವಿಭಕ್ತಿ ಪ್ರತ್ಯಯ ಹಳ್ಳಿಯಲ್ಲಿ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಪ್ತಮಿ ಅಂತ ಇದೆ. ದೇವರೇ ಎಂಬ ಅವ್ಯಯ ಯಾವುದು, ಸಂಬೋಧನಾ ಅವ್ಯಯ ಅಂತ ಇದೆ. ನೀವು ಯಾವ ಕಾನ್ಸೆಪ್ಟ್ ಇದೆಯೋ ಅಲ್ಲಿ ಹೋಗಿ ನೋಡ್ಬೇಕು ನೀವು. ಓಕೆನಾ. ಆ ಕಾರಣದಿಂದ ಇಲ್ಲಿ ಕೊಟ್ಟಿದ್ದೀನಿ. ಬಟ್ ಪ್ರತಿಯೊಂದು ಮಾಹಿತಿ ನಿಮ್ಗೆ ಸಿಗುತ್ತೆ ಪುಸ್ತಕದಲ್ಲಿ. ಮುಂದಿನ ಸ್ಲೈಡ್ ಹೋಗೋಣ. ಹೇಳಿದೆ ಅಲ್ಲಿ ಹೇಳಿದಲ್ಲ, ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ, ಛಂದಸ್ಸಲ್ಲಿ ಇಲ್ಲಿ ಒಂದು ಸ್ಲೈಡ್ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಹೇಳಿದೆ ಅಲ್ವಾ, ವಚನ ಸಾಹಿತ್ಯ ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ನಾನು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ಯಾಕಂದ್ರೆ ನಾನು ಓದಿದ್ದೆ ಬೇರೆ, BBM ಓದಿದೆ, MBA ಮಾಡಿದೆ. MBA ಆದ್ಮೇಲೆ ಫ್ರೀ ಕೋಚಿಂಗ್ ಸೆಲೆಕ್ಷನ್ ಆಯ್ತು, ಹೈದರಾಬಾದ್ ಡೆಲ್ಲಿ ಸೆಲೆಕ್ಷನ್ ಆಯ್ತು. ಕಾರಣಾಂತರಗಳಿಂದ ಹೋಗ್ಲಿಲ್ಲ. ನಂತರ ಇಲ್ಲೇ ಜೈಸ್ ಸಂಸ್ಥೆಯಲ್ಲಿ ಕೋಚಿಂಗ್ ತಗೊಂಡೆ, ಇಲ್ಲಿ ಆಪ್ಷನಲ್ ಕನ್ನಡ ತಗೊಂಡೆ. ಇದಕ್ಕೆ ನನ್ಗೆ ಬೆಸ್ಟ್ ಆಫ್ ಎಕ್ಸಾಂಪಲ್ ಒಂದು ವಚನ ಹೇಳ್ಕೊಡ್ತೀನಿ. ಅಂದ್ರೆ ಆಕ್ಚುಲಿ ಅದು ಮುಂದೆ ಅಂದ್ರೆ ಶರಣ್ ಹೇಳಿರೋದು, ಬಟ್ ಅದು ನನ್ಗೆ ಅಪ್ಲೈ ಆಗುತ್ತೆ. ಎತ್ತನದಿಂದ ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತನದಿಂದ ಎತ್ತನ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನಲ್ಲಿಕಾಯಿ, ಸಮುದ್ರದೊಳಗಿನ ಉಪ್ಪು, ಎತ್ತನದಿಂದ ಎತ್ತನ ಸಂಬಂಧವಯ್ಯ. ನಾನು ಓದಿದ್ದೆ ಬೇರೆ, ನಾನು ಮಾಡ್ತಾರೋ ಕೆಲಸನೇ ಬೇರೆ ಈಗ ಪ್ರತಿಯೊಂದು. ಓಕೆನಾ. ಈಗ ನನ್ನ ಕಡೆಯಿಂದ ನನ್ಗಾಗಿದ್ದ ಲೋಪದೋಷಗಳು ಸ್ಪರ್ಧಾರ್ಥಿಗಳಿಗೆ ಆಗ್ಬಾರ್ದು ಅಂತ ಹೇಳಿ ನಾನೇನ್ ಮಾಡಿದೀನಿ, ನನ್ನ ಪುಸ್ತಕಗಳನ್ನ ನಾನೇ ಕೈಯಿಂದ ಸ್ವತಃ ಬರ್ದಿರೋ ಕೈಯಿಂದ ಹಾರ್ಡ್ ಕಾಪಿ ಇದೆ ನನ್ನ ಹತ್ರ. ಹಾರ್ಡ್ ಕಾಪಿಯಲ್ಲಿ ಬರ್ದಿರೋ ನೋಟ್ಸ್ ಅನ್ನ ನಾನೇ ಸ್ವತಃ ಟೈಪ್ ಮಾಡಿಸಿ ನಾನೇ ಕರೆಕ್ಷನ್ ಮಾಡಿ ಒಂದು ಮೂರ್ತ ರೂಪ ಕೊಟ್ಟಿದ್ದೀನಿ. ಈ ಮೂರ್ತ ರೂಪವನ್ನ ನಿಮಗೆ ತಲುಪಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿ ನಿಮ್ಮೊಳಗೆ ನಾನು ಒಬ್ಬ. ಓಕೆನಾ. ನಾನೇನು ಪುಸ್ತಕ ಬರ್ದಿದ್ದೀನಿ ಅಂತ ನನಗೆ ಜಂಬ ಇಲ್ಲ. ಓಕೆನಾ. ನಿಮ್ಮೊಳಗೆ ನಾನು ಒಬ್ಬ, ನಾನು ಸ್ಪರ್ಧಾರ್ಥಿನೇ. ಓಕೆನಾ. ಆ ಕಾರಣದಿಂದ ನನಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರ್ತೀನಿ. ನನಗೆ ಯಾವುದೇ ಜಂಬ ಇಲ್ಲ. ಎಲ್ಲರಿಗೂ ಟೈಮ್ ಕೊಡ್ತೀನಿ. ಯಾರು ಎಲ್ಲಿಂದ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತೀನಿ. ಯಾವುದೇ ಟೈಮಲ್ಲಿ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ. ಮಾಡುವಕ್ಕೆ ಮೊದಲು ಒಂದು ಮೆಸೇಜ್ ಮಾಡಿ ಆನಂತರ ಕಾಲ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ಗೆ ಹೋಗೋಣ. ಇದು ವಚನ ಸಾಹಿತ್ಯದಲ್ಲಿ ಯಾರೆಲ್ಲ ಏನು ವಚನಕಾರರಿದ್ದಾರೆ ಪ್ರತಿಯೊಂದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಓಕೆನಾ. ನೀವು ಅಲ್ಲಿ ನೋಡಬಹುದು. ಮುಂದಿನ ಸ್ಲೈಡ್ಗೆ ಹೋಗೋಣ.
ಇನ್ ದಾಸ ಸಾಹಿತ್ಯ ಇಲ್ಲಿ ಬಂದು ಪುರಂದರದಾಸರು ಇದ್ದಾರೆ, ಕನಕದಾಸರು ಇದ್ದಾರೆ. ಪ್ರತಿಯೊಬ್ಬರ ಬಗ್ಗೆನೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿ ಮುಂದಿನ ಸ್ಲೈಡ್ ಹೋಗೋಣ. ಹಾಗೆ ನಾನು ಜ್ಞಾನಪೀಠ ಪುರಸ್ಕೃತ ಕನ್ನಡದ ಕವಿಗಳು ನಮ್ಮ 8 ಜನಕ್ಕೆ ಕೊಟ್ಟಿದಾರಲ್ವಾ, ಯಾವ್ಯಾವು ಏನೇನು ಯಾರ್ಯಾರು ಅಂದ್ರೆ, ಈಗ ಕುವೆಂಪು ತಗೊಂಡಾಗ ನಾನು ತುಂಬಾ ಕುವೆಂಪು ಅವರ ತುಂಬಾ ದೊಡ್ಡ ಬಿಗ್ ಫ್ಯಾನ್. ಬಿಕಾಸ್ ಯಾಕಂದ್ರೆ ಅವ್ರು ವೈಚಾರಿಕ ದೃಷ್ಟಿಯಿಂದ ನೋಡ್ತಾರೆ. ಅವ್ರು ಏನೇ ನಂಬುದ್ರು ವೈಚಾರಿಕ ಅದು ಪ್ರಶ್ನೆ ಮಾಡಿ ನಂಬ್ತಾ, ಅಂದ್ರೆ ಅದಕ್ಕೆ ಅದು ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ. ಓಕೆನಾ, ಅವರು ನೇರ ನುಡಿ ಅಂತ ಹೇಳ್ತಾರ, ಆ ರೀತಿ ವ್ಯಕ್ತಿ ಇದ್ದಾರೆ. ನಾನು ತುಂಬಾ ಲೈಕ್ ಮಾಡ್ತೀನಿ ಕುವೆಂಪು ಅವರನ್ನ. ಓಕೆನಾ, ಇವ್ರಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಜಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು PSI ಕ್ವಶನ್ ಆಗಿದ್ದು, ಯಾವ್ದೋ ಒಂದು ಕ್ವಶನ್ ಪೇಪರ್ ಅಲ್ಲಿ ನೋಡಿದೀನಿ, ಕುವೆಂಪು ಅವರು ಹುಟ್ಟಿದ ಎಲ್ಲಿ ಅಂತ ಆಲ್ಮೋಸ್ಟ್ ಎಲ್ಲ ಕುಪ್ಪಳ್ಳಿ ಅಂತ ಹಾಕ್ಬಿಡ್ತಾರೆ. ಬಟ್ ಅದು ರಾಂಗ್. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿ ಅವರ ಹುಟ್ಟಿದ ಹಳ್ಳಿ ಆಗಿರುತ್ತೆ. ಓಕೆನಾ, ಅದು ಕುವೆಂಪು ಅಂತ ಅವರು ಗುಪ್ಪಳ್ಳಿ ವೆಂಕಟಪ್ಪನ ಪುಟ್ಟಪ್ಪನ ಮಗ ಅಂತ ಇದೆಯಲ್ಲ, ಅದು ಅವರ ಅನುವರ್ತನವಾಗಿದೆ ಕುವೆಂಪು. ಓಕೆನಾ, ಆ ಕಾರಣದಿಂದ. ಬಟ್ ಎಲ್ಲಾ 8 ಜನ ಜ್ಞಾನಪೀಠ ಪುರಸ್ಕೃತರು ಕಥೆಗಳಾಗಿರ್ಬೋದು, ಕಾದಂಬರಿಗಳು, ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಮತ್ತೆ ಅವರು ನಾಟಕಗಳೇನು, ಅವರ ಏನು ಸಾಹಿತ್ಯ ಆಗಿರ್ಬೋದು, ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಓಕೆ, ತುಂಬಾ ಅಚ್ಚುಕಟ್ಟಾಗಿ ಬರ್ತೀನಿ, ನೀವು ನೋಡ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಕನ್ನಡದ ಕವಿಗಳು ಮತ್ತು ಅವರ ಕೃತಿಗಳು, ಯಾರ್ಯಾರ ಕವಿಗಳು, ಅವರ ಕೃತಿಗಳೇನಿದೆ, ಅವರು ಯಾವ ಕೃತಿಗಳು ಬರೆದಿದ್ದಾರೆ, ಮತ್ತೆ ಏನು ಇತರೆ ಗದ್ಯ ವಚನ ರಗಳೆ ಅಂತ ಪ್ರತಿಯೊಂದು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಓಕೆನಾ, ನೀವು ನೋಡಬಹುದು ಪುಸ್ತಕವನ್ನ ಒಂದ್ಸರಿ ಕಣ್ಣಾಡಿಸಿ. ಓಕೆನಾ, ಮಾರ್ಕೆಟ್ ಅಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತೀನಿ. ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪುಸ್ತಕಗಳಿದೆ, ನಾನು ಸಾಕಷ್ಟು ಪುಸ್ತಕಗಳನ್ನ ಓದಿ ಬರೆದಿರೋದು. ನನ್ನ ತಲೆಯಲ್ಲೇನು ನಾನು ಬೇಲೆಯಿಂದ ತಗೊಂಬಂದಿಲ್ಲ. ಎಲ್ಲಾ ಪುಸ್ತಕಗಳನ್ನ ರೆಫರೆನ್ಸ್ ತಗೊಂಡು ನೀಟಾಗಿ ಎಲ್ಲಾ ಒಂದ್ ಕಡೆ ಇಟ್ಕೊಂಡು ಒಂದು ಪುಸ್ತಕ ಮಾಡಿದೀನಿ. 10 ಪುಸ್ತಕಗಳ ಓದುವುದಕ್ಕಿಂತ ಒಂದು ಪುಸ್ತಕ ಓದುವುದಂತ ತುಂಬಾ ಜನ ನಿಮ್ಗೆ ತೋರಿಸ್ತೀನಿ ಸ್ಲೈಡ್ ಅಲ್ಲಿ ಫೀಡ್ಬ್ಯಾಕ್ ಕೊಟ್ಟಿರೋರೆಲ್ಲ, ಅದ್ರ ಬಗ್ಗೆ ನಿಮ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಡ್ತೀನಿ. ಮುಂದಿನ ಸ್ಲೈಡ್ ಹೋಗೋಣ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಉಗಮ ಆಯಿತು, ಯಾರ ಸ್ಥಾಪಕರು, ಯಾರು ಇದರಲ್ಲಿ ಇಲ್ಲಿ ತನಕ ಎಷ್ಟು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ, ಯಾರು ಎಷ್ಟು ಬಾರಿ ಆಗಿದ್ದಾರೆ, ಮಹಿಳೆಯರು ಎಷ್ಟು ಜನ ಆಗಿದ್ದಾರೆ, ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ. ಹಾಗೆ ಮುಂದಿನ ಸ್ಲೈಡ್ಗೆ ಹೋಗೋಣ. ಇದು ಏನಪ್ಪಾ ಅಂದ್ರೆ, ನಾನು ಬರೆದಿರುವ 5 ಪುಸ್ತಕಗಳು ಪ್ರೆಸೆಂಟ್ ನಿಮ್ಮ ಮಾರ್ಕೆಟ್ ಅಲ್ಲಿ ಲಭ್ಯವಿದೆ. SN ಪಬ್ಲಿಕೇಶನ್ ವತಿಯಿಂದ ಮಾರುಕಟ್ಟೆಯಲ್ಲಿರುವ ಲಭ್ಯವಿರುವ ಪುಸ್ತಕಗಳು. ಅಂದ್ರೆ ನಿನ್ನೆ ನಿಮ್ಗೆ ಇಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಆಕ್ಚುಲಿ ಹಿಸ್ಟರಿ ಮಾಸ್ಟರ್, ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಮತ್ತೆ ಕರ್ನಾಟಕ ಹಿಸ್ಟರಿ ಮಾಸ್ಟರ್. ಅಂದ್ರೆ 19 ಜನವರಿ 2025 ನಾನ್ HK ಗ್ರೂಪ್ B ಎಕ್ಸಾಮ್ ಅಲ್ಲಿ 14 ಔಟ್ ಆಫ್ 14 ಕ್ವಶನ್ ಬಂದಿದೆ ಅಂತ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದೆ, ವಿತ್ ಪ್ರೂಫ್. ಕ್ವಶನ್ ಪೇಪರ್ ಇಟ್ಕೊಂಡು ವಿತ್ ಪೇಜ್ ನಂಬರ್ ಸಹಿತ ಕ್ವಶನ್ ಓದ್ತಾ ಆನ್ಸರ್ ಮಾಡಿದೆ. ಇದರಲ್ಲಿ ನಿಮ್ಗೆ ಏನಂದ್ರೆ, ಈಗ KS ಮತ್ತೆ IAS ನಾನು ಟಾಪ್ ಲೆವೆಲ್ ಎಕ್ಸಾಮ್ಸ್ ಮಾತಾಡ್ತಾ ಇದ್ದೀನಿ. ಓಕೆನಾ, ಏನಪ್ಪಾ 15 ಕ್ವಶನ್ ಕೇಳಿದಾರೆ ಅಂದ್ರೆ 12 ರಿಂದ 13 ಕ್ವಶನ್ ಅಂದ್ರೆ ಯಥಾಸ್ಥಿತಿ ಇರುತ್ತೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಆನ್ಸರ್ ಸಿಗುತ್ತೆ. ಓಕೆನಾ, ನೀವು ಟಾಪ್ ಲೆವೆಲ್, ಬಿಕಾಸ್ ನೀವು ಯಾವುದೇ ಆತರನ್ನ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಬೈ ಮಾಡಿ ಅಂತ ಹೇಳ್ತಾ ಇದೀನಿ. ಆಲ್ರೆಡಿ ಸಾಕಷ್ಟು ರಿವ್ಯೂ ಸಿಕ್ಕಿದೆ ಆಕ್ಚುಲಿ ಈ ಪುಸ್ತಕಗಳಿಗೆ. ತುಂಬಾ ಚೆನ್ನಾಗಿ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸರ್ ತುಂಬಾ ಚೆನ್ನಾಗಿದೆ, ಗುಡ್ ಕಂಟೆಂಟ್ ಇದೆ ಅಂತ ಹೇಳಿದ್ದಾರೆ. ನನಗೆ ಯಾವಾಗ್ಲೂ ಸ್ಟೂಡೆಂಟ್ಸ್ ಪರವಾಗಿ ಹೇಳ್ತೀನಿ, ಸ್ಟೂಡೆಂಟ್ಸ್ಗೆ ಯಶಸ್ಸನ್ನೇ ಬಯಸ್ತೀನಿ ಅಂತ ಹೇಳ್ತಾ, ಮತ್ತೆ ಇನ್ನು ಇವತ್ತಿನ ಟಾಪಿಕ್ ಬಂದು ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಅಂತ ಹೇಳಿದೆ. ನಿನ್ನೆ ಹಿಂದಿನ ಕ್ಲಾಸ್ ಅಲ್ಲಿ ಇದೆ. ಮುಂದಿನ ಸೆಷನ್ ಬಂದು ನಾನು ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ವ್ಯಾಕರಣದ ಬಗ್ಗೆ ಮಾತಾಡ್ತೀನಿ ಅಂತ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದೀನಿ. ಮುಂದಿನ ದಿನದಲ್ಲಿ ಒಂದು ಜಿಯೋಗ್ರಫಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ. ಓಕೆನಾ, ಜಿಯೋ ಅಂತ ಕೊಟ್ಟಿದ್ದೀನಿ, ಬಟ್ ಅದು ಯೂನಿಕ್ ಆಗಿರ್ಬೇಕು, ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಅಚ್ಚರಿಯಾಗಿ ಉಳಿಬೇಕು ಅಂತ ಹೇಳಿ ನಾನು ಕೊಟ್ಟಿರೋದು ಜಿಯೋ ಅಂತ ಕೊಟ್ಟಿದ್ದೀನಿ. ಮುಂಬರುವ ದಿನಗಳಲ್ಲಿ ಆಲ್ರೆಡಿ ಈಗ ರೆಡಿ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ರೆಡಿ ಇದೆ, ಮತ್ತೆ FDSDA ಕ್ವಶನ್ ಬ್ಯಾಂಕು ರೆಡಿ ಇದೆ. ಓಕೆನಾ, ಆ ಕಾರಣದಿಂದ FDSDA ಕ್ವಶನ್ ಇನ್ನು ಎಲ್ಲ ಅದನ್ನ ಸವಿಸ್ತರವಾಗಿ ಕೊಟ್ಟಿಲ್ಲ. ಬಿಕಾಸ್ ಯಾಕಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಇನ್ಫಾರ್ಮೇಶನ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಇವೆರಡನ್ನ ಬೈ ಮಾಡಿದ್ರೆ ನೀವು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಸಿಕ್ಬಿಡುತ್ತೆ, ನಿಮ್ಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಇನ್ನು ಯಾರೆಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ನಂಬರ್ 1 ಪುಸ್ತಕಗಳು ಅಂತ ನಿಜ ಹೇಳ್ತಾ ಇದೀನಿ. ಸ್ಪರ್ಧಾರ್ಥಿಗಳೇ ಕೊಟ್ಟಿರೋ ನನಗೆ ಒಂದು ಟೈಟಲ್ ರಿವ್ಯೂ ನೋಡಿ. ಈ ಎಲ್ಲಾ ಪುಸ್ತಕಗಳಿಗೆ ಸ್ಪರ್ಧಾರ್ಥಿಗಳಿಂದ ರಿವ್ಯೂ 10 ಔಟ್ ಆಫ್ 10. ಓಕೆನಾ, ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸ್ಪರ್ಧಾ ಮಿತ್ರರೇ. ಮತ್ತೆ ಇನ್ನು ಏನಪ್ಪಾ ಅಂದ್ರೆ, ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ AJ ಹರೀಶ್ 1432 ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನ್ ಮಾಡ್ತೀನಲ್ಲ ಮುಂದೆ ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟಗಳಾಗಿರಬಹುದು, ಅಥವಾ ಇನ್ ಕೇಸ್ ಅವರಿಗೆ ಮಾರ್ಗದರ್ಶನ ಆಗಿರ್ಬಹುದು, ಯಾವುದೇ ಒಂದು ಪುಸ್ತಕದ ಬಗ್ಗೆ ರಿವ್ಯೂ ಕೊಡೋದಾಗಿರ್ಬೋದು, ಏನೆಲ್ಲ ವಾಸ್ತವತೆ ಕೊಡ್ತೀನಿ.
ಏನಂದ್ರೆ ವಾಸ್ತವ ನಾನು ಸಂಪೂರ್ಣವಾಗಿ ಸ್ಟೂಡೆಂಟ್ಸ್ಗೆ ಯಾವ ಪುಸ್ತಕ ಓದ್ಬೇಕು, ಏನ್ ಓದ್ಬೇಕು, ಈಗ ಪ್ರೆಸೆಂಟ್ ಸಿನಾರಿಯೋ ಏನಿದೆ, ಪ್ರತಿಯೊಂದು ಮಾಹಿತಿಯನ್ನ ನಾನು ಸ್ಪರ್ಧಾರ್ಥಿಗಳಿಗೆ ಕೊಡ್ತೀನಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ನ ಡಿಸ್ಪ್ಲೇ ಇರುತ್ತೆ, ಆ ಡಿಸ್ಪ್ಲೇಯಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಟೈಮ್. ಮುಂದಿನ ಸ್ಲೈಡ್ಗೆ ಹೋಗೋಣ. ಇದೇ ಹೇಳಿದಿರಲ್ಲ, ಇಲ್ಲಿ ನೋಡಿ, ಈ ಪುಸ್ತಕಗಳ ಬಗ್ಗೆ ಎಲ್ಲರ ಅಭಿಪ್ರಾಯವೂ ಕೇಳಿ ತಿಳಿದಾಗ 10 ಪುಸ್ತಕಗಳು ಓದುವ ಬದಲು ಈ ಪುಸ್ತಕ ಒಂದೇ ಸಾಕು ಎಂಬ ಅಭಿಪ್ರಾಯ ತಿಳಿಸಿದ್ದಾರೆ. ಎಲ್ಲ ವಿಷಯ ಈ ಪುಸ್ತಕದಲ್ಲಿ ಅಡಕವಾಗಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೋಡಿ, ಈ ಮೇಲಿನ 5 ಪುಸ್ತಕಗಳ ಬಗ್ಗೆ ಸ್ಪರ್ಧಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಪುಸ್ತಕಗಳಿಗೆ ಫೀಡ್ಬ್ಯಾಕ್ 10/10 ನೀಡಿದ್ದಾರೆ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಸೇಮ್ ಮಿಸ್ಟರ್ AJ ಹರೀಶ್ 1432ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ಇಂದಿನ ಸೆಷನ್ ಅನ್ನ ಮುಗಿಸ್ತಾ ಇದೀನಿ. ಮುಂದಿನ ದಿನ ನಾನು ಈಗಾಗಲೇ ಹೇಳಿದಾಗೆ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು ಅಥವಾ ಜಿಯೋಗ್ರಫಿ ಆಗಿರ್ಬೋದು ಅಥವಾ PSIಗೆ ಸಂಬಂಧಪಟ್ಟಂತೆ ಪ್ರಬಂಧ ಸ್ಪರ್ಧೆಯನ್ನ ಅಂದ್ರೆ ಪ್ರಬಂಧ ಯಾವ ರೀತಿ ಮಾಡಬೇಕು, ಯಾವೆಲ್ಲ ಕಂಟೆಂಟ್ ಅನ್ನ ತಗೋಬೇಕು ಅಂತ ಹೇಳ್ತಾ ಇಂದಿನ ಸೆಷನ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.